ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಮಾತು ಮಾತ್ರದಿಂದಲೇ ಉಂಟು ಮಾಡಿದಂತ ಮಹಾಶಕ್ತನೇ ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ತಂದೆ, ನಿನ್ನ ಒಂದು ಶ್ರೇಷ್ಠವಾದಂಥ ಮಾತುಗಳ ತಿಳಿದುಕೊಳ್ಳುವಂತ ಉದ್ದೇಶದಿಂದ ಸೇರಿದ್ದೇವೆ. ಸೇರಿ ಬಂದಿರುವಂತ ಎಲ್ಲವೂ ಕೂಡ ನಿನ್ನ ಒಂದು ಕೃಪೆ ದಯೆಯಾಗಿದೆ. ಸೇರಿ ಬಂದಿರುವಂತ ಉದ್ದೇಶವು ಸಫಲವಾಗುವಂತ ರೀತಿಯಲ್ಲಿ ಅವರವರಿಗೆ ಬೇಕಾದಂತ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ಕಾಪಾಡಿ ನಡೆಸಿ. ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯೇ, ಆಮೇನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ಒಂದು ವಾಕ್ಯವನ್ನು ಓದಿಕೊಂಡು ವಾಕ್ಯ ಭಾಗದಲ್ಲಿ ಮುಂದೆ ಸಾಗಿಕೊಳ್ಳೋಣ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 16ನೇ ವಚನ. ಮತ್ತೆ ಹೇಳ್ತೀನಿ, ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 16ನೇ ವಚನ. ಆ ದೆವ್ವಗಳು ಭೂರಾಜರನ್ನು ಇಬ್ರಿಯ ಭಾಷೆಯಲ್ಲಿ ಅರ್ಮಗೆದೋನ್ ಎಂಬ ಹೆಸರುಳ್ಳ ಸ್ಥಳಕ್ಕೆ ಕೂಡಿಸಿದವು ಎಂಬುದಾಗಿದೆ. ಪ್ರಕರಣ ಗ್ರಂಥದಲ್ಲಿ ಒಂದು ಯುದ್ಧದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಈ ಯುದ್ಧದ ವಿಷಯದಲ್ಲಿ ಆ ಯುದ್ಧ ಎಲ್ಲಿ ನಡೆಯುತ್ತೆ ಎಂಬುದಾಗಿ ನೋಡುವಂತದ್ದಾದ್ರೆ, ಅರ್ಮಗೆದೋನ್ ಎಂಬುವಂತ ಹೆಸರುಳ್ಳ ಸ್ಥಳಕ್ಕೆ ಕೂಡಿಸಿದವು ಎಂಬುದಾಗಿ ಇದೆ. ಅಂದ್ರೆ ದೆವ್ವಗಳು ಏನ್ ಮಾಡತ್ತಂತೆ, ಭೂರಾಜರನ್ನ ಇಬ್ರಿಯ ಭಾಷೆಯಲ್ಲಿ ಕರೆಯಲ್ಪಡುವಂತ ಅರ್ಮಗೆದೋನ್ ಎನ್ನುವಂತ ಒಂದು ಸ್ಥಳಕ್ಕೆ ಸೇರಿಸ್ತವಂತೆ. ಅದು ಇಲ್ಲಿ ಪ್ರಕರಣ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನಾವು ಇವತ್ತು ನೋಡಿಕೊಂಡು ಕಲಿತುಕೊಳ್ಳುವಂತ ಅಂಶವು ಹೆಸರು ಕೂಡ ಇದೆ. ಈ ಅರ್ಮಗೆದೋನ್ ಯುದ್ಧ ರಹಸ್ಯವೇನು ಎಂಬುದಾಗಿ ಮತ್ತೆ ಹೇಳ್ತೀನಿ. ಅರ್ಮಗೆದೋನ್ ಎನ್ನುವಂತ ಯುದ್ಧದ ರಹಸ್ಯ ಏನು ಎಂಬುದಾಗಿ ನಾವು ಇವತ್ತು ನೋಡಿಕೊಳ್ಳುವಂತ ಅಂಶ. ಯಾಕೆ ಈ ಒಂದು ಅಂಶವನ್ನು ನಾವು ನೋಡಿಕೊಳ್ಬೇಕು ಅಂತಂದ್ರೆ, ಈ ಒಂದು ವಾಸ್ತವವಾಗಿ ಈ ಒಂದು ಕ್ರೈಸ್ತರೆಲ್ಲರೂ ಕೂಡ ಈ ಒಂದು ಅಂಶದ ಮೇಲೆ ವಿಧವಾದಂತ ಆಲೋಚನೆಗಳನ್ನು ಇಟ್ಟುಕೊಂಡು ವಿಭಿನ್ನವಾದಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ ಬೋಧನೆಗಳನ್ನ ಮಾಡ್ತಾ ಬಾಯಿಗೆ ಬಂದಂತ ರೀತಿಯಲ್ಲಿ ಮಾತನಾಡುವಂತ ಕಾರ್ಯಗಳು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕೆಂದ್ರೆ ಇದನ್ನ ಕುರಿತು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರೋದ್ರಿಂದನ ಈ ಒಂದು ಅಂಶದ ಮೇಲೆ ಇನ್ನಷ್ಟು ಒಂದು ಆಸಕ್ತಿ ನೆಲೆಗೊಂಡಿದೆ ಎನ್ನುವಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಇವರು ಇದರ ಮೇಲೆ ಹೆಚ್ಚಿನದಂತ ಒತ್ತನ್ನ ಕೊಡ್ತಾರೆ ಅಂದ್ರೆ, ಪ್ರಕಟಣೆ ಗ್ರಂಥ ಅಂದ್ರೆ ಭವಿಷ್ಯತ್ ಗ್ರಂಥ ಎನ್ನುವಂಥದ್ದೇ ಇವರ ಉದ್ದೇಶ. ಪ್ರಕಟಣೆ ಗ್ರಂಥ ಅಂದ್ರೆ ಇದು ಯಾವುದೋ ಭೂತಕಾಲಕ್ಕಾಗ್ಲಿ ವರ್ತಮಾನಕ್ಕಾಗ್ಲಿ ಸಂಬಂಧಪಟ್ಟಿರುವಂತದ್ದಲ್ಲ. ಇದು ಫ್ಯೂಚರ್ ಟೆನ್ಸ್ ಅಲ್ಲಿ ಫ್ಯೂಚರ್ ಅಲ್ಲಿಗೆ ನಡೆಯುವಂತ ಕಾರ್ಯಗಳು, ಭವಿಷ್ಯತ್ ವಿಷಯಗಳು ಮಾತ್ರವೇ ಬರೆಯಲ್ಪಟ್ಟಿದೆ. ಆದ್ರಿಂದನ ಇದನ್ ಮೇಲೆ ಈ ಒಂದು ಪ್ರಕಟಣೆ ಗ್ರಂಥದ ಮೇಲೆ ಬಹಳವಾದಂತ ಒತ್ತುಗಳನ್ನು ಕೊಟ್ಟು ಈ ಅರ್ಮಗೆದೋನ್ ಯುದ್ಧ ರಹಸ್ಯ ಎಂಬುದಾಗಿ ಈ ಒಂದು ವಚನವನ್ನು ಕೂಡ ನೋಡಿ ಇವರಿಗೆ ಅರ್ಥವಾಗುವಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ಅರ್ಥವಾದದ್ದನ್ನೇ ಇನ್ನೊಬ್ಬರಿಗೆ ಹೇಳ್ತಾ ಹೀಗೆ ಮುಂದುವರ್ತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತ ಎಲ್ಲಾ ಮಾತುಗಳು ಭವಿಷ್ಯತ್ತಿನಲ್ಲಿ ಇರುವಂತವುಗಳು ಅಂತ ಹೇಳಿ ಇವರು ಖಚಿತವಾಗಿ ಅರ್ಥ ಮಾಡಿಕೊಂಡಿರುವಂತ ಕಾರಣವೇ ಅರ್ಮಗೆದೋನ್ ಯುದ್ಧದ ರಹಸ್ಯದಲ್ಲೂ ಕೂಡ ಇದು ಮುಂದೆ ನಡೆಯುತ್ತೆ ಎನ್ನುವಂಥದ್ದನ್ನ ಇವರು ಅರ್ಥ ಮಾಡಿಕೊಂಡು ಅದನ್ನೇನೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ, ಅಂದ್ರೆ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಇದು ನಡೆಯುವಂತದ್ದು ಅಂತ ಹೇಳಿ ಅದನ್ನು ಅವರು ಅರ್ಥ ಮಾಡಿಕೊಂಡು ಎಷ್ಟೋ ಈ ಒಂದು ವಿಚಾರದಲ್ಲಿ ಕೆಲವೊಂದು ಸಿನಿಮಾಗಳನ್ನು ತೆಗೆಯುವಂತ ರೀತಿಯಲ್ಲೂ ಮುಂದೆ ಹೋಗಿ ಅವ್ರಿಗೆ ಅರ್ಥವಾಗುವಂತ ರೀತಿಯಲ್ಲಿ ಅವ್ರು ಅರ್ಥ ಮಾಡಿಕೊಂಡಂತ ರೀತಿಯಲ್ಲಿ ಸಿನಿಮಾಗಳನ್ನು ತೆಗಿತಾ ಅದೇ ಜನಗಳಿಗೆ ತೋರಿಸುತ್ತಾ ಈ ತಪ್ಪಾದ ಬೋಧನೆಗಳನ್ನೇ ತಪ್ಪಾದ ಚಿತ್ರಗಳನ್ನು ತೋರಿಸುವಂತದ್ರ ಮೂಲಕವಾಗಿ ಎಲ್ಲರೂ ಒಟ್ಟಿಗೆ ತಪ್ಪಾದ ಮಾರ್ಗದಲ್ಲಿ ಹೋಗುವುದಕ್ಕೆ ಒಂದು ಎಚ್ಚರದಂತ ಒಂದು ಅವಕಾಶವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಅಂದ್ರೆ, ಪ್ರಕಟಣೆ ಗ್ರಂಥ ಅಂತ ಅಂದ್ರೆ ಭವಿಷ್ಯತ್ ಗ್ರಂಥ ಅಂತ ಹೇಳಿ ಅಂದುಕೊಳ್ಳುವುದಕ್ಕೆ ಏನು ಕಾರಣ? ಇವರು ಸಾಮಾನ್ಯವಾಗಿ ಈ ರೀತಿಯಾಗಿ ಯೋಚನೆ ಮಾಡಲ್ಲ. ಭವಿಷ್ಯತ್ ಗ್ರಂಥ ಅಂತ ಹೇಳಿ ಏನಕ್ಕೋಸ್ಕರ ಇವರಿಗೆ ಈ ರೀತಿಯಾಗಿ ಅಂದ್ಕೊಂತಾರೆ ಅಂದ್ರೆ, ಪ್ರಕಟಣೆ ಗ್ರಂಥ 1ನೇ ವಚನದಲ್ಲಿ ಏನ್ ಬರೆಯಲ್ಪಟ್ಟಿದೆ ಒಂದು ಸಾರಿ ನೋಡಿ. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಸಾಕು. ಇಲ್ಲಿ ನಾವು ಚೆನ್ನಾಗಿ ಗಮನಿಸಬೇಕು. ಯೇಸು ಕ್ರಿಸ್ತನ ಪ್ರಕಟಣೆಯು ಎಂಬುದಾಗಿ ಇದೆ. ನಾವು ಇವತ್ತು ಸಭೆಗಳಲ್ಲಿ ಪ್ರಕಟಣೆಗಳು ಎಂಬುದಾಗಿ ಹೇಳ್ತೀವಿ. ಎಲ್ಲ ಸಭೆಗಳಲ್ಲಿ ಪ್ರಕಟಣೆಗಳು ಎಂಬುದಾಗಿ ತೆಗೆದು ಬಿಡ್ತಾರೆ. ಒಂದು ಪುಸ್ತಕವನ್ನು ತೆಗೆದುಕೊಂಡ್ಬಂದು ಹೇಳ್ತಾರೆ. ಏನ್ ಹೇಳ್ತಾರೆ? ಇಂಥ ದಿನ ಈ ಉಪವಾಸ ಪ್ರಾರ್ಥನೆ ನಡೆಯುತ್ತೆ, ಇಂಥ ದಿನ ಕುಟುಂಬ ಪ್ರಾರ್ಥನೆ ನಡೆಯುತ್ತೆ, ಇಂಥ ದಿನ ಇದ್ ನಡೆಯುತ್ತೆ, ಅಂಥ ದಿನ ಅದು ನಡೆಯುತ್ತೆ. ಯಾವ ಕಾಲದಲ್ಲಿ ಇರುವಂತ ಮಾತುಗಳನ್ನು ಹೇಳ್ತಾರೆ? ಎಲ್ಲ ಮುಂದೆ ನಡೆಯುವಂತದನ್ನೇ. ಅಂದ್ರೆ ಮುಂದೆ ಇಂಥ ವಾರ ಇಂಥ ದಿನ ಇಂಥ ಒಂದು ಪ್ರೋಗ್ರಾಮ್, ಇಂಥ ಒಂದು ಪ್ರೇಯರ್ ನಡೆಯುತ್ತೆ,
ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಎಲ್ಲ ಸೇರಿ ಬರ್ಬೇಕು ಅಂತಾನ. ಆ ರೀತಿಯಾಗಿ ಇಲ್ಲೂ ಕೂಡ ಯೇಸು ಕ್ರಿಸ್ತನು ಪ್ರಕಟಣೆಯನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಮುಂದಿನ ಕಾರ್ಯವೇ ಇದು, ಮುಂದೆ ನಡೆಯುವಂತ ಕಾರ್ಯವನ್ನೇ ಆತನು ತಿಳಿಸ್ತಾ ಇದ್ದಾನೆ ಎನ್ನುವಂಥದ್ದೇ. ಮುಂದೆ ಆ ವಚನವು ಕೂಡ ಅದೇ ರೀತಿಯಾಗಿನೇ ಹೇಳುತ್ತೆ. ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನ ಹೊಂದಿದನು. ಆತನು ಬೇಗನೆ ಸಂಭವಿಸಬೇಕಾಗಿರುವಂತ ಅಂದ್ರೆ ಮುಂದೆ ನಡೆಯುವಂತ ಸಂಗತಿಗಳಂತೆ. ಹಿಂದೆ ನಡೆದಿರುವಂತ ಸಂಗತಿಗಳೆಲ್ಲ ಈಗ ನಡೀತಿರುವಂತ ಸಂಗತಿಗಳು ಅಂತಲೂ ಬರೆಯಲ್ಪಟ್ಟಿಲ್ಲ ಇಲ್ಲಿ. ಈ ವಚನ ಹೇಳುವಂತ ಮಾತಿನ ಅರ್ಥ ಏನು ಅಂದ್ರೆ, ಆತನು ಬೇಗನೆ ಸಂಭವಿಸಬೇಕಾಗಿರುವಂತ ವಿಚಾರಗಳನ್ನ ಆತನ ಏನ್ ಮಾಡಿದಾನೆ ತಿಳಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ದೇವರಿಂದ ಈ ಪ್ರಕಟಣೆಯನ್ನ ಹೊಂದಿದ್ದಾನೆ ಅಂತ ಹೇಳಿ ಐತಿ. ಅಂದ್ರೆ ಈ ಮಾತನ್ನ ನೋಡಿ ಪ್ರಕಟಣೆ ಗ್ರಂಥದಲ್ಲಿ ಇರುವಂತದ್ದೆಲ್ಲವೂ ಕೂಡ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ಅರ್ಥ ಮಾಡ್ಕೊಂಡು, ಬೇಗನೆ ಸಂಭವಿಸುವುದೇ ಅಂದ್ರೆ ಇದು ಮುಂದೆ ನಡೆಯುವಂತದ್ದಲ್ವಾ, ಮುಂದೆ ನಡೆಯುವಂತದ್ದಲ್ವಾ, ಮುಂದೆ ನಡೆಯುವಂತದ್ದಲ್ವಾ ಅಂತಲೇನೆ ಇಡೀ ಪ್ರಕಟಣೆ ಗ್ರಂಥಕ್ಕೆ ಈ ರೀತಿಗೆ ಮುದ್ರೆ ಹಾಕ್ಬಿಟ್ಟಿದ್ದಾರೆ. ಯಾಕೆ? ಮೊದಲನೇ ವಚನದಲ್ಲಿ ಈ ಮಾತಿದೆ ಅಂದ್ರೆ, ಇನ್ನ 22ನೇ ಅಧ್ಯಾಯದವರೆಗೂ ಕೂಡ ಆ ಕೊನೆಯ ವಚನದವರೆಗೂ ಕೂಡ ಇರುವಂತ ಮಾತುಗಳೆಲ್ಲವೂ ಕೂಡ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂತವುಗಳು ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂತವು. ಒಂದು ಸಾರಿ ಆಲೋಚನೆ ಮಾಡಬೇಕು. 2000 ವರ್ಷಗಳ ಕೆಳಗೆ ಈ ಗ್ರಂಥವು ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋದಂತ ತರುವಾಯ ಈ ಗ್ರಂಥ ಬರೆಯಲ್ಪಟ್ಟ ಮೇಲೆ ಮುಂದೆ ಆತನು ಬೇಗನೆ ಸಂಭವಿಸಬೇಕಾಗಿರುವಂತ ಸಂಗತಿಗಳನ್ನ ಬರೆಸಿದೀನಿ ಎಂಬುದಾಗಿ ಒಂದನೇ ವಚನದಲ್ಲಿ ಇರುವಂತ ಕಾರಣ ಇದು ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ? 2000 ವರ್ಷಗಳು ಗತಿಸಿ ಹೋಗಿದೆ. 2000 ವರ್ಷಗಳು ಗತಿಸಿ ಹೋಗ್ತದೆ ಅಂತ ಅಂದ್ರೆ ಈ ಮಾತು ಎಷ್ಟರವರೆಗೂ ಸಲ್ಲುತ್ತೆ? ಇಲ್ಲಿ ಯೋಹಾನನೇನು ಆತನು ಆ ಒಂದು ದ್ವೀಪದಲ್ಲಿ ಇದ್ದುಕೊಂಡು ಇವೆಲ್ಲವುಗಳನ್ನ ಬರಿತಾ ಇದ್ದಾನೆ ಅಂತ ಅಂದ್ರೆ ಯೇಸು ಕ್ರಿಸ್ತನ 2ನೇ ಬರುವಿಕೆವರೆಗೂ ಕೂಡ ಈ ಮಾತುಗಳು ಇರ್ತದೆ. ನಮಗೆ ಬೈಬಲ್ ಇರ್ತದೆ. ಇದನ್ನ ಚೆನ್ನಾಗಿ ಗಮನಿಸ್ಬೇಕು ನಾವು. ಈಗ ಇವರೆಲ್ಲರೂ ಕೂಡ 2000 ವರ್ಷಗಳ ಹಿಂದೆ ಬರೆಯಲ್ಪಟ್ಟಿರುವಂತ ಈ ಮಾತನ್ನು ಹಿಡಿದುಕೊಂಡು ಮುಂದೆ ನಡೆಯುತ್ತೆ, ಮುಂದೆ ನಡೆಯುತ್ತೆ, ಮುಂದೆ ನಡೆಯುತ್ತೆ ಅಂತಲೇ 2000 ವರ್ಷಗಳಿಂದಲೂ ಬಂದಿದ್ದಾರೆ. ಮುಂದೆ ಯೇಸು ಕ್ರಿಸ್ತನ 2ನೇ ಬರುವಿಕೆ ಏನಿದೆಯೋ ಅಲ್ಲಿವರೆಗೂ ಕೂಡ ಮುಂದೆ ನಡೆಯುತ್ತೆ, ಮುಂದೆ ನಡೆಯುತ್ತೆ, ಮುಂದೆ ನಡೆಯುತ್ತೆ ಅಂತಲೇ ಹೋಗ್ತಾರೆ. ಯೇಸು ಕ್ರಿಸ್ತನು ಬಂದ್ರೆ ಯುಗಾಂತಿ ಆಗೋಗುತ್ತೆ. ಆದ್ರೆ ಮತ್ತೆ ಇದು ಯಾವಾಗ ಸಂಭವಿಸುತ್ತೆ? ಆಲೋಚನೆ ಮಾಡ್ಬೇಕು ಇದನ್ನ. ಮತ್ತೆ ಇದು ಯಾವಾಗ ಸಂಭವಿಸುತ್ತೆ? ಎಲ್ಲ ಮಾತು ಕೂಡ ಇವರು ಮುಂದೆ ನಡೀತೆ, ಮುಂದೆ ನಡೀತೆ, ಮುಂದೆ ನಡೆಯುತ್ತೆ ಅಂತ ಹೇಳಿ ಯೇಸು ಕ್ರಿಸ್ತನ 2ನೇ ಬರುವಿಕೆವರೆಗೂ ಕೂಡ ಇದೇ ಬೋಧನೆಯನ್ನ ಮಾಡ್ತಾರೆ, ಇದೇ ರೀತಿಯಾಗಿ ನಂಬುತ್ತಾರೆ. ಹಂಗಾದ್ರೆ ಇದು ನಡೆಯೋದೇ ಇಲ್ಲ ಅಂತಾನ ಇದ್ರ ಅರ್ಥ? ಹಂಗಂದ್ರೆ ತಪ್ಪಾಗ್ಬಿಡ್ತತೆ. ಯಾಕೆಂದ್ರೆ ದೇವರು ಬರೆಸಿರುವಂತ ಮಾತಿನಲ್ಲಿ ನಡಿಬೇಕು ಖಚಿತವಾಗಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ಭೂಮಿ ಆಕಾಶಗಳು ಅಳಿದೋದ್ರೂ ಸರಿ ಧರ್ಮಶಾಸ್ತ್ರವೆಲ್ಲ ನೆರವೇರುತ್ತೆ ಎಂಬುದಾಗಿ ಇದೆ. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂತ ಮಾತು ನೆರವೇರುತ್ತೆ. ಅಂದ್ರೆ ಯಾವ ಕಾಲಕ್ಕೆ ನೆರವೇರುತ್ತೆ? ಯಾವ ಕಾಲದವರೆಗೂ ಇದನ್ನ ಆ ಇವರು ಈ ರೀತಿಯಾಗಿನೇ ಹೇಳ್ತಾರೆ? ಇಲ್ಲ ಈ ಮಾತು ಯಾವ ಕಾಲಕ್ಕೆ ಒಂದು ಸಂಬಂಧ ಪಡುತ್ತೆ? ಇಲ್ಲಿ ಬರೆಯಲ್ಪಟ್ಟಿರುವಂತ ಮಾತು ಯಾವ ಕಾಲದಲ್ಲಿ ಅದು ನೆರವೇರುತ್ತೆ? ಇದನ್ನ ಇವರು ಮನುಷ್ಯನ ಆಲೋಚನೆನೇ ಮಾಡಲ್ಲ. ಮುಂದೆ ನಡೆಯುತ್ತೆ ಪ್ರಕಟಣೆ ಗ್ರಂಥ ಅಂದ್ರೆ ಮುಂದೆ ನಡೆಯುತ್ತೆ, ಪ್ರಕಟಣೆ ಗ್ರಂಥ ಅಂದ್ರೆ ಮುಂದೆ ನಡೆಯುತ್ತೆ. ಅಂದ್ರೆ ಮುಂದೆ ನಡೆಯುತ್ತೆ ಅಂತ ಅಂದ್ರೆ ಇವತ್ತಿಂದ ಒಂದು ವರ್ಷ ಬಿಟ್ಕೊಂಡು ಒಂದು ವರ್ಷವನ್ನ ಕಳೆದು ಈಗ 24ನೇ ಇಸ್ವಿ 25ನೇ ಇಸ್ವಿ ಬಂದ್ರೆ ಅದು ಮುಂದಿನ ವರ್ಷ. ಅದು ಮುಂದೆನೇನೆ ಈಗಿನ ಕಾಲಕ್ಕೆ ನೋಡ್ಕೊಂಡ್ರೆ 25ನೇ ಇಸ್ವಿ ಅಂದ್ರೆ ಅದು ಮುಂದಿನ ಕಾಲ ಎಂಬುದಾಗಿ ಹೇಳ್ತೀವಿ. ಅಲ್ಲಿ ನಡೀತತ ಅಂತ ಹೇಳಿದ್ರೆ ಅಲ್ಲಿಗೆ ಹೋದ್ರು ಕೂಡ 25ನೇ ಇಸ್ವಿ ಬಂದ್ರೆ ಅಲ್ಲೂ ಕೂಡ ಒಪ್ಪಲ್ಲ. ಇನ್ನು ಮುಂದೆ ನಡೆಯುವಂತದ್ದೇ ಗ್ರಂಥ ಪ್ರಕಟಣೆ ಗ್ರಂಥ ಎಂಬುದಾಗಿ ಬೋಧನೆ ಮಾಡ್ತಾರೆ. ಇದನ್ನ ಚೆನ್ನಾಗಿ ನಾವೇ ಅರ್ಥ ಮಾಡ್ಕೊಳ್ಬೇಕು. ಪ್ರಸ್ತುತ ಈ ಒಂದು ಪ್ರಕಟಣೆ ಗ್ರಂಥದಲ್ಲಿ ಖಚಿತವಾಗಿ ನೋಡುವಂತದ್ದಾದ್ರೆ ನಡೆದೋಗಿರುವಂತ ಘಟನೆಗಳು ಕೂಡ ಇದೆ, ನಡೆಯುತ್ತಿರುವಂತ ಘಟನೆಗಳು ಕೂಡ ಇದೆ, ಮುಂದೆ ನಡೆಯಬೇಕಾಗಿರುವಂತ ಘಟನೆಗಳು ಕೂಡ ಇದೆ ಎನ್ನುವುದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಯಾಕೆ ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳು ಮೂರೂ ಕಾಲಗಳಲ್ಲೂ ಕೂಡ ಪ್ರಕಟಣೆ ಗ್ರಂಥ ಎನ್ನುವಂಥದ್ದು ಬರೆಯಲ್ಪಟ್ಟಿದೆ. ಪ್ರಕಟಣೆ ಗ್ರಂಥವನ್ನ ಮಾತ್ರವೇ ಇವರು ಭವಿಷ್ಯತ್ ಗ್ರಂಥ ಅಂದುಕೊಂಡ್ರೆ ತಪ್ಪಾಗುತ್ತೆ. ಪ್ರಕಟಣೆ ಗ್ರಂಥದಲ್ಲಿ ಮೂರೂ ಕಾಲಗಳಿಗೆ ಸಂಬಂಧಪಟ್ಟಂತ ಕಾರ್ಯಗಳು ಬರೆಯಲ್ಪಟ್ಟಿದೆ. ಪ್ರಕಟಣೆ ಗ್ರಂಥವು ಮಾತ್ರವೇ ಭವಿಷ್ಯತ್ತನ್ನು ಹೇಳುತ್ತೆ. ಇನ್ಯಾವ ಗ್ರಂಥವು ಕೂಡ ಭವಿಷ್ಯತ್ತಿನ ವಿಷಯದಲ್ಲಿ ಬರೆಯಲ್ಪಟ್ಟಿಲ್ಲ ಅಂದ್ರೆ ತಪ್ಪಾಗಿ ಹೋಗುತ್ತೆ. ಯಾಕೆ ಅಂತಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಈಗೋ ನಾನು ಬೇಗ ಬರ್ತೀನಿ ಎಂಬುದಾಗಿ. ಅದು ಭವಿಷ್ಯತ್ತಿನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂತ ಮಾತು. ಆದ್ರೆ ಸುವಾರ್ತೆಗಳಲ್ಲಿ ಈ ಮಾತಿಲ್ವಾ? ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಬರುವಿಕೆಯ ಬಗ್ಗೆ ಭವಿಷ್ಯತ್ ಅಲ್ವಾ? ಯೇಸು ಕ್ರಿಸ್ತನ ಬರುವಿಕೆ ಭವಿಷ್ಯತ್. ಅದು ಆ ಭವಿಷ್ಯತ್ ವಿಷಯಗಳು ಸುವಾರ್ತೆ ಪುಸ್ತಕದಲ್ಲಿಲ್ವಾ?
ಮತ್ತಾಯನ ಸುವಾರ್ತೆಯಲ್ಲ, ಮಾರ್ಕಲ್ಲಿ, ಮಾರ್ಕ ಸುವಾರ್ತೆಯಲ್ಲಿ, ಲೂಕನು ಬರೆದ ಸುವಾರ್ತೆಯಲ್ಲಿ ಇಲ್ವಾ? ಪತ್ರಿಕೆಗಳಲ್ಲಿ ಇಲ್ವಾ? ಹೋಗ್ಲಿ, ಎಲ್ಲದ್ರಲ್ಲೂ ಐತಿ. ಇದನ್ನ ನಾವು ಪ್ರಕಟಣೆ ಗ್ರಂಥವನ್ನ ಮಾತ್ರವೇ ಇದು ಭವಿಷ್ಯತ್ ಗ್ರಂಥ ಅಂದ್ಕೊಂಡ್ರೆ ತಪ್ಪಾಗಿ ಹೋಗುತ್ತೆ. ಪ್ರಕಟಣೆ ಗ್ರಂಥದಲ್ಲಿ ಎಲ್ಲಾ ಒಂದು ಸಂಗತಿಗಳು ಕೂಡ ಸಂಭವಿಸುವಂತ ವಿಷಯಗಳೇ ಬರೆಯಲ್ಪಟ್ಟಿಲ್ಲ, ಸಂಭವಿಸಿರುವಂತವು ಕೂಡ ಬರೆಯಲ್ಪಟ್ಟಿದೆ, ಸಂಭವಿಸ್ತಾ ಇರುವಂತ ಘಟನೆಗಳು ಕೂಡ ಬರೆಯಲ್ಪಟ್ಟಿದೆ. ಸಂಭವಿಸಬೇಕಾಗಿರುವಂತದ್ದು ಅಂದ್ರೆ 3 ಕಾಲಗಳಿಗೆ ಸಂಬಂಧಪಟ್ಟಿರುವಂತ ಎಲ್ಲಾ ಮಾತುಗಳು ಕೂಡ ಬರೆಯಲ್ಪಟ್ಟಿದೆ ಅನ್ನುವಂಥದ್ದನ್ನ ನಾವು ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಪ್ರಕಟಣೆ ಗ್ರಂಥವನ್ನ ಪ್ರತ್ಯೇಕವಾಗಿ ನೋಡುವುದಕ್ಕೆ ಒಂದು ಕಾರಣ ಏನು ಅಂತ ಹೇಳಿ ನೋಡುವಾಗ, ಅದು ಹೆಚ್ಚಿನದಾಗಿ ರೂಪಕಾಲಂಕಾರವಾಗಿ ಬರೆಯಲ್ಪಟ್ಟಿರುವಂತ ಕಾರಣ. ಯಾವ ರೀತಿಯಾಗಿ? 1000 ವರ್ಷಗಳು, ಘಟಸರ್ಪ, ಕ್ರೂರ ಮೃಗಗಳು, ವಿಚಿತ್ರವಾದಂತ ಜೀವಿಗಳು, ಮೃಗಗಳು, ಏನೇನೋ ಈ ರೀತಿಯಾಗಿ ಕೆಂಪಾದ ಮಹಾ ಘಟಸರ್ಪವಿತ್ತು ಎಂಬುದಾಗಿ ಈ ರೀತಿಯಾಗೆಲ್ಲ ವರ್ಣಿಸಿ ಹೋಲಿಸಿ ರೂಪಾಲಂಕಾರವಾಗಿ ಬರೆದಿರುವಂತ ಕಾರಣ, ಏನೋ ಇದರಲ್ಲಿ ಇದೆ, ಏನೋ ಇದರಲ್ಲಿ ಇದೆ ಎಂಬುದಾಗಿ ವಿಶೇಷವಾದಂತ ರೀತಿಯಿಂದ ನೋಡೋದಕ್ಕೆ ಕಾರಣವೂ ಇದೇನೇನೆ. ಯಾಕಂದ್ರೆ ದಾನಿಯೇಲ್ ಗ್ರಂಥದಲ್ಲೂ ಕೂಡ ಆ ಒಂದು ಪ್ರತಿಭೆ ಎನ್ನುವಂಥದ್ದು ಕಾಣುತ್ತೆ, ಅಲ್ಲಿ ಏನೋ ಒಂಥರ ಕ್ರೂರ ಮೃಗಗಳು ಕೂಡ ಕಾಣುತ್ತೆ ಅಲ್ಲಿ. ಅದಕ್ಕಿಂತ ಹೆಚ್ಚಿನದಾಗಿ ಆ ದಾನಿಯೇಲ್ ಗ್ರಂಥದಕ್ಕಿಂತ ಹೆಚ್ಚಿನದಾಗಿ ಪ್ರಕಟಣೆ ಗ್ರಂಥದಲ್ಲಿ ಕಾಣುತ್ತೆ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು, ಈ ಒಂದು ಕಡಿಮೆ ಪದಗಳಿಂದನ ಹೆಚ್ಚು ಭಾವ ಬರುವಂತ ರೀತಿಯಲ್ಲಿ ಈ ವರ್ಣಿಸ್ಬೇಕು ಅಂದ್ರೆ ಕನ್ನಡ ಭಾಷೆಯಲ್ಲಿ ಈ ರೂಪಕಾಲಕಾರವನ್ನ ಬಳಸ್ತಾರೆ. ಅಂದ್ರೆ ವಿಶಾಲವಾದಂತ ಅರ್ಥ ಇರಬೇಕು, ಆದ್ರೆ ಪದಗಳು ಮಾತ್ರನ ಕಡಿಮೆಯಾಗಿ ಇರಬೇಕು. ಬರೆಯುವಂತ ಲೈನ್ ಏನಿದೆಯೋ, ಅಕ್ಷರಗಳೇನಿದೆಯೋ, ಅಕ್ಷರಗಳು ಕಡಿಮೆಯಾಗಿ ಇರಬೇಕು. ಆ ಕಡಿಮೆ ಅಕ್ಷರಗಳಿಗೆನೆ ಕೊಡುವಂತ ಅರ್ಥಗಳು, ಆ ಭಾವಗಳು ಬಹು ವಿಶಾಲವಾದಂತ ರೀತಿಯಲ್ಲಿ ಇರುವಂತ ರೀತಿಯಲ್ಲಿ ದೇವರೇನ್ ಮಾಡಿದ್ದಾರೆ, ಬರ್ಸಿದ್ದಾರೆ. ಇದನ್ನ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಯೋಹಾನನ 65 ಪುಸ್ತಕಗಳನ್ನ ಪ್ರಸ್ತಾಪ, 65 ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿರುವಂತ ಆ ಒಂದು ಮಾತುಗಳೆಲ್ಲವನ್ನ ಕುರಿತು ಆತನ ಪ್ರಕಟಣೆ ಗ್ರಂಥದಲ್ಲಿ ಕಡೆಯದಾಗಿ ಒಂದು ಎಚ್ಚರಿಕೆಯಾಗಿ ಬರಿಬೇಕು ಅಂತ ಹೇಳಿ, ಕಡಿಮೆ ಪದಗಳಿಂದ ಹೆಚ್ಚು ಭಾವ ಬರುವಂತ ರೀತಿಯಲ್ಲಿ ಆತನು ರೂಪಕಾಲಂಕಾರವಾಗಿ ಬರೆದಿರುವಂತ ಕಾರಣ, ಈ ಎಲ್ಲಾ ಪುಸ್ತಕಗಳಿಗಿಂತಲೂ ಈ ಈ ಒಂದು ಪ್ರಕಟಣೆ ಗ್ರಂಥದಲ್ಲಿರುವಂತ ಈ ಒಂದು ಭಾಷೆಗೆ, ಆ ಒಂದು ಬರೆದಿರುವಂತ ಶೈಲಿಗೆ ಬಹಳವಾಗಿ ವಿಭಿನ್ನವಾಗಿ ಕಾಣುತ್ತೆ. 65 ಪುಸ್ತಕಗಳಲ್ಲಿ ಇರುವಂತ ರೀತಿಯಲ್ಲಿ ಸಾಮಾನ್ಯವಾಗಿ ಪ್ರಕಟಣೆ ಗ್ರಂಥವು ಕಾಣಲ್ಲ. ಅಲ್ಲಿರುವಂತ ಎಲ್ಲ 65 ಪುಸ್ತಕಗಳಲ್ಲಿರುವಂತ ಎಲ್ಲ ಪುಸ್ತಕಗಳಿಗಿನ್ನ ಪ್ರಕಟಣೆ ಗ್ರಂಥ ಎನ್ನುವಂಥದ್ದು ಏನೋ ಒಂಥರ ಶ್ರೇಷ್ಠವಾದಂತ ರೀತಿಯಲ್ಲಿ, ವಿಚಿತ್ರವಾದಂತ ರೀತಿಯಲ್ಲಿ, ವಿಭಿನ್ನವಾದಂತ ರೀತಿಯಲ್ಲಿ ಕಾಣುತ್ತೆ. ಯಾಕೆ ಅಂತಂದ್ರೆ ಕಡಿಮೆ ಪದಗಳಿಂದ ಬಹಳವಾದಂತ ದೊಡ್ಡ ಅರ್ಥವನ್ನು ಕೊಡ್ಬೇಕು, ಆ ರೀತಿಯಾಗಿ ಅದನ್ನು ಬರೆದಿರುವಂತ ಕಾರಣ. ಅಂದ್ರೆ ಅನೇಕ ಮಂದಿ ಬೋಧಕರು ಪ್ರಕಟಣೆ ಗ್ರಂಥಕ್ಕೆ ಒಂದು ದೊಡ್ಡ ಪೀಠವನ್ನ ಹಾಕ್ತಾ ಉಳಿದಂತ ಪುಸ್ತಕಗಳಲ್ಲಿ ಇಲ್ಲದೆ ಇರುವಂತ ಒಂದು ವಿಚಾರಗಳು ಪ್ರಕಟಣೆ ಗ್ರಂಥದಲ್ಲಿ ಮಾತ್ರವೇ ಬರೆಯಲ್ಪಟ್ಟಿದೆ, ಇದು ಕೇವಲ ಭವಿಷ್ಯತ್ ಗ್ರಂಥ ಹೇಳಿ ಅಂದ್ಕೊಂಡು ಇದನ್ನ ಈ ರೀತಿಯಾಗಿ ನೋಡ್ತಾ ಇದ್ದಾರೆ. ಚೆನ್ನಾಗಿ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ ಒಂದೇನೇನೆ, ಯೆಶಾಯ 55:8ನೇ ವಚನದ ಪ್ರಕಾರವಾಗಿ ದೇವರ ಜ್ಞಾನವು ಬೇರೆ, ಮನುಷ್ಯನ ಜ್ಞಾನವು ಬೇರೆ. ದೇವರ ದಾರಿ ಮಾರ್ಗಗಳು ಬೇರೆ, ಮನುಷ್ಯನ ದಾರಿ ಮಾರ್ಗಗಳು ಬೇರೆ. ಅದು ಭೂಮಿಯಿಂದ ಆಕಾಶಕ್ಕಿರುವಂತ ಒಂದು ಅಷ್ಟು ಅಜಗಜಾಂತರವಾದಂತ ವ್ಯತ್ಯಾಸಗಳನ್ನ ಹೊಂದಿರ್ತತಿ. ನಾವು ನಮ್ಮ ಮಣ್ಣಿನ ಮೆದುಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನಾವು ಈ ರೀತಿಯಾಗಿ ಯೋಚನೆ ಮಾಡಿದ್ರೆ ದೇವರ ಆಲೋಚನೆಗಳದು ಬೇರೆ ರೀತಿಯಾಗಿರ್ತದೆ. ಯಾಕೆ ಪ್ರಕಟಣೆ ಗ್ರಂಥವನ್ನ ದೇವರು ಎಲ್ಲಾ ಪುಸ್ತಕಗಳ ರೀತಿಯಲ್ಲಿ ಬರೆಸದೆ ಈ ರೀತಿಯಾಗಿ ಬರೆಸಿದನೆ ಅಂತಂದ್ರೆ ಅದು ಆತನ ಮಹಾಜ್ಞಾನ, ಅದಾತನ ಶ್ರೇಷ್ಠತೆ. ಚೆನ್ನಾಗಿ ನಾವಿಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು. ಅದು ಆತನ ಒಂದು ಇಷ್ಟ, ಅದು ಆತನು ಅದೇ ಆ ರೀತಿಯಾಗಿ ಬರೆದಿದ್ದಾನೆ. ಅಂದ್ರೆ ಆ ಒಂದು ಯೋಹಾನನ ಮಾತನ್ನ ಬರೆಯುವಾಗ ದೇವರು ಯಾವ ರೀತಿಯಾಗಿ ಬರೆಸಿದ್ದಾನೆ, ಚಿಕ್ಕ ಚಿಕ್ಕ ಪದಗಳಿಂದ, ಚಿಕ್ಕ ಚಿಕ್ಕ ಲೈನ್ಗಳಿಂದ, ಚಿಕ್ಕ ಚಿಕ್ಕ ಮಾತುಗಳಿಂದ ವಿಶಾಲವಾದಂತ ಅರ್ಥವನ್ನು ಕೊಡುವಂತ ರೀತಿಯಲ್ಲಿ ಆತನು ಬರೆಸಿದ್ದಾನೆ ಎನ್ನುವಂಥದ್ದನ್ನ ಖಚಿತವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಪ್ರಕಟಣೆ ಗ್ರಂಥದಲ್ಲಿ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಿರುವಂತ ಮಾತುಗಳು ಮಾತ್ರವೇ ಇಲ್ಲ ಎನ್ನುವಂಥದ್ದಕ್ಕೆ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 6ನೇ ವಚನವನ್ನು ಓದಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 6ನೇ ವಚನ. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಸಾಕು, ಇಲ್ಲಿ ಏನಿದೆ ನೋಡಿ, ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಒಂದು ಕುರಿ ಕುಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನ ಕಂಡೆನು. ಒಂದು ಕುರಿ ಕುಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನ ಕಂಡೆನು ಎಂಬುದಾಗಿದೆ. ಅಂದ್ರೆ ಏನು ಕುರಿ ಇದು? 4 ಜೀವಿಗಳು ಕಾಣಿದೆ ನಮಗೆ.
ಆ ಒಂದು ಏನು ಒಂದು ಸಿಂಹದ ಮುಖದ್ದು, ಒಂದು ಹೋರಿಯ ಮುಖದ್ದು, ಒಂದು ಹಾರುವ ಗರುಡ ಪಕ್ಷಿಯ ಮುಖದ್ದು, ಒಂದು ಮನುಷ್ಯನ ಮುಖದ್ದು ಎಂಬುದಾಗಿ ಆ ಜೀವಿ ಕಂಡಿದೆ. ಆದ್ರೆ ಕುರಿಯ ಮುಖದ ಜೀವಿ ಎಂಬುದಾಗಿ ಬರೆಯಲ್ಪಟ್ಟಿದೆಯಾ? ಇಲ್ಲ. ಇಲ್ಲಿ ಒಂದು ಹೇಳಿ. ಆಯ್ತು ಆಂಟಿ, ಆಯ್ತು. ಇಲ್ಲಿ ನೋಡಿ, ಪ್ರಕಟಣೆ ಗ್ರಂಥದಲ್ಲಿ ಆ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನ ಕಂಡೆನು ಎಂಬುದಾಗಿ ಇದೆ. ಈ ಕುರಿ ಕೊಯ್ಯಲ್ಪಟ್ಟದಾಗಿ ಇದೆ ಅಂದ್ರೆ ಇದರ ಅರ್ಥ ಏನು? ಮನುಷ್ಯನ ರೀತಿಯಲ್ಲಿ, ಹೋರಿಯ ರೀತಿಯಲ್ಲಿ, ಗರುಡ ಪಕ್ಷಿಯ ರೀತಿಯಲ್ಲಿ ಇರುವಂತ ಜೀವಿಗಳು ಕಾಣುತ್ತೆ. ಆದ್ರೆ ಕುರಿಯ ರೀತಿಯಲ್ಲಿ, ಕುರಿಯ ಮುಖವನ್ನು ಹೊಂದಿರುವಂತ ಜೀವಿ ಕಾಣಲ್ಲ. ಅಂದ್ರೆ ಈ ಒಂದು ಕುರಿ ಕುಯ್ಯಲ್ಪಟ್ಟದಾಗಿ ನಿಂತಿರುವುದು ಅನ್ನೋ ಕಂಡೆನು ಎಂಬುದಾಗಿ ಇರುವಂತದ್ದಾದ್ರೆ ಇದು ಯಾವ ಜೀವಿಯ ವಿಷಯದಲ್ಲೋ ದೇವದೂತರ ವಿಷಯದಲ್ಲೋ ಬರೆಯಲ್ಪಟ್ಟಿರುವಂತ ಮಾತಲ್ಲ. ಯಾರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತನೇ ಒಂದು ಕುರಿ ಕುಯ್ಯಲ್ಪಟ್ಟದಾಗಿ ನಿಂತಿದೆ ಅಂದ್ರೆ ಅದು ಯೇಸು ಕ್ರಿಸ್ತನು. ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಯೇಸು ಕ್ರಿಸ್ತನು ಬಲಿಯಾದಂತ ರೀತಿಯಲ್ಲಿ ಕಾಣ್ತಾ ಇದ್ದಾನೆ ಅಲ್ಲಿ. ಬಲಿಯಾದಂತ ರೀತಿಯಲ್ಲಿ ಕಾಣ್ತಾ ಇದ್ದಾನೆ. ಅಂದ್ರೆ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡಿದ್ದನು ಎಂಬುದಾಗಿದ್ರೆ ಯಾವಾಗ ಕುಯ್ಯಲ್ಪಡುತ್ತೆ ಒಂದು ಕುರಿ? ಅದನ್ನು ಬಲಿಯಾಗಿ ಅರ್ಪಣೆ ಮಾಡಿದಾಗಲೇ ಅದು ಕುಯ್ಯಲ್ಪಡೋದಕ್ಕೆ ಸಾಧ್ಯ. ಈ ಹಳೆ ಒಡಂಬಡಿಕೆಯಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸುವಂತದ್ದಾದ್ರೆ ಯಾವ ಪ್ರಾಣಿಯನ್ನು ಕೂಡ ಒಬ್ಬ ಮನುಷ್ಯನು ಪಾಪವನ್ನ ಮಾಡಿದಾಗ ಆ ಒಂದು ಪ್ರಾಣಿಯನ್ನ ತೆಗೆದುಕೊಂಡು ಬಂದು ದೇವರ ಆಲಯದಲ್ಲಿ ಅದನ್ನ ಕೊಯ್ದು ಅದರ ರಕ್ತವನ್ನ ಯಜ್ಞವೇದಿಗೆ ಚೆಲ್ಲಬೇಕಾಗಿತ್ತು. ಚೆಲ್ಲದಲೇ ಇದ್ರೆ ಅವನ ಪಾಪ ಪರಿಹಾರ ಆಗ್ತಿರ್ಲಿಲ್ಲ. ಅದನ್ನೇನೋ ತೆಗೆದುಕೊಂಡು ಬಂದು ಆ ಒಂದು ಹಂಗೇನೇನೆ ಜೀವಂತವಾಗೇನೇನೆ ಅಲ್ಲಿ ತೋರಿಸ್ಬಿಟ್ಟು ವಾಪಸ್ ಮನೆಗೆ ತಗೊಂಡೋದ್ರೆ ಅದು ಪಾಪ ಪರಿಹಾರ ಆಗ್ತಿರ್ಲಿಲ್ಲ. ಅಲ್ಲಿ ಅದನ್ನು ಕುಯ್ಯಲ್ಪಡಬೇಕಾಗಿತ್ತು. ಅವಾಗಲೇ ಪಾಪ ಪರಿಹಾರ ಎನ್ನುವಂಥದ್ದು ನಡೀತಾ ಇತ್ತು. ಆ ರೀತಿಯಾಗಿ ಇಲ್ಲಿ ಈ ಕುರಿ ಕುಯ್ಯಲ್ಪಟ್ಟಿದೆ ಅಂದ್ರೆ ಯೇಸು ಕ್ರಿಸ್ತನು ಹೋದ ಮೇಲೆ, ಅಂದ್ರೆ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಬಲಿಯಾಗಿ ಆತನು ಪರಲೋಕಕ್ಕೆ ಹೋದ ಮೇಲೆ ಕೆಲವು ದಿನಗಳು ಗತಿಸಿದ ನಂತರವೇ ಈ ಪ್ರಕಟಣೆ ಗ್ರಂಥವನ್ನ ಪದ್ಮೋಸ್ ದ್ವೀಪದಲ್ಲಿ ಆ ಒಂದು ಯೋಹಾನನು ಬರಿತಾ ಇದ್ದಾನೆ. ಆ ಕಾಲಕ್ಕೆ ನೋಡುವಾಗ ಯೇಸು ಕ್ರಿಸ್ತನ ಒಂದು ಅಂತ್ಯವು, ಅಂದ್ರೆ ಆ ಬಲಿ ಎನ್ನುವಂಥದ್ದು ನಡೆದೋಗಿದೆ. ಆ ಬಲಿ ಎನ್ನುವಂಥದ್ದು ನಡೆದ ಮೇಲೆ ಯೇಸು ಕ್ರಿಸ್ತನ ಪರಲೋಕದಲ್ಲಿ ಯಾವ ರೀತಿಯಾಗಿರ್ತಾನೆ? ಕೊಯ್ಯಲ್ಪಟ್ಟದ್ದಾಗಿರುವುದನ್ನ ಕಂಡೆನು ಎಂಬುದಾಗಿದೆ. ಅಂದರೆ ಯೋಹಾನನು ಈ ಪತ್ರಿಕೆಯನ್ನ, ಈ ಪ್ರಕಟಣೆ ಗ್ರಂಥವನ್ನ ಬರೆಯುವಂತ ಸಮಯದಲ್ಲಿ ಕುಯ್ಯಲ್ಪಟ್ಟಿರುವುದಾಗಿ ನಿಂತಿರುವುದನ್ನ ಕಂಡೇನು ಅಂತ ಅಂದ್ರೆ ಆ ಮಾತು ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ? ಭೂತಕಾಲಕ್ಕೆ ಸಂಬಂಧಪಟ್ಟಿದೆ. ಅಂದ್ರೆ ನಡೆದೋಗಿರುವಂತ ಕಾರ್ಯ ಅದು. ಯೇಸು ಕ್ರಿಸ್ತನ ಬಲಿ ಎನ್ನುವಂಥದ್ದು ನಡೆದೋಗಿದೆ. ಪರಲೋಕಕ್ಕೆ ಹೋಗಿರುವಂಥದ್ದು ಕೂಡ ನಡೆದೋಗಿದೆ. ದೇವರ ಮುಂದೆ ಅಲ್ಲಿ ನಿಂತಿರುವಂಥದ್ದು ಕೂಡ ನಡೆದೋಗಿದೆ. ದೇವರ ಬಲಗಡೆಯಲ್ಲಿ ಆತ ನಿಂತಿರುವಂಥದ್ದು ಕೂಡ ನಡೆದಿದೆ. ಅದನ್ನ ದೇವರೇನ್ ಮಾಡಿದರೆ ಆ ದರ್ಶನವನ್ನ ತೋರಿಸಿದರೆ ಯೋಹಾನನಿಗೆ. ಯೋಹಾನನ್ ಏನ್ ಮಾಡ್ತಾ ಇದ್ದಾನೆ? ಅದನ್ನ ಬರೀತಾ ಇದ್ದಾನೆ. ಒಂದು ಕುರಿ ಕುಯ್ಯಲ್ಪಟ್ಟದಾಗಿ ನಿಂತಿರುವುದನ್ನ ಅಂತ. ಚೆನ್ನಾಗಿ ಇದನ್ನ ಗಮನಿಸಬೇಕು. ಅಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ನಡೆದೋಗಿರುವಂತ ಕಾರ್ಯವೂ ಇದೆಯಾ? ನಡೆದೋಗಿರುವಂತ ಕಾರ್ಯವಿದೆ. ಯಾವಾಗ? ಯೇಸು ಕ್ರಿ ಇವನು ಯೋಹಾನನು ಈ ಮಾತುಗಳನ್ನ ಬರೆದ ಆದ್ಮೇಲಿಂದ ನಡೆದಿರುವಂತದ್ದಲ್ಲ ಇದು. ಯೇಸು ಕ್ರಿಸ್ತನ ವಿಷಯದಲ್ಲಿ ಯೋಹಾನನು ಬರೆಯುವಂತ ಸಮಯದಲ್ಲೇನೆ ಆಲೆ ನಡೆದೋಗಿದೆ ಇದು. ಆತನು ಬರೆಯುವಂತ ಸಮಯದಲ್ಲಿ ಅಲ್ಲೇ ನಡೆದೋಗಿರುವಂತ ಕಾರ್ಯವನ್ನ ಇಲ್ಲಿ ಚೆನ್ನಾಗಿ ಇಲ್ಲಿ ಗಮನಿಸಬೇಕು. ಅಂದ್ರೆ ಕುರಿ ಕೊಯ್ಯಲ್ಪಟ್ಟದ್ದಾಗಿದೆ ಅಂದ್ರೆ ಇದು ಯೇಸು ಕ್ರಿಸ್ತನೇ ಹೊರತು ಬೇರೆ ಯಾರನ್ನೂ ಅಲ್ಲ. ಆತನು ಸರ್ವ ಒಂದು ಮಾನವಳಿಯ ಒಂದು ಪಾಪ ನಿವಾರಣೆಗೋಸ್ಕರ ಆತನು ಬಲಿಯಾಗಿ ಆತನು ಸತ್ತು ಉಣ್ಣಲ್ಪಟ್ಟು ಪುನರುತ್ಥಾನನಾಗಿ ಎದ್ದು ಪರಲೋಕಕ್ಕೆ ಹೋಗಿರುವಂತ ಕಾರ್ಯವು ಇದು. ಮತ್ತೆ ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನ 8ನೇ ವಚನ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನ 8ನೇ ವಚನ. ಮೀಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ. ಸಾಕು ನೋಡಿ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಅಂದ್ರೆ ಈ ಸಂದರ್ಭ ಎನ್ನುವಂಥದ್ದು ಯಾವಾಗ ನಡೆದಿದೆ? ಮುಂದೆ ನಡೆಯುತ್ತಾ? ಸೃಷ್ಟಿ ಹುಟ್ಟುವುದಕ್ಕಿಂತ ಮುಂಚೆನೆ ಪರಲೋಕದಲ್ಲಿ ದೇವದೂತರುಗಳ ಮಧ್ಯದಲ್ಲಿ ನಡೆದಿರುವಂತ ಯುದ್ಧ ಇದು. ಇವತ್ತು ಎಲ್ಲ ಮನುಷ್ಯನು, ಎಲ್ಲ ಕ್ರೈಸ್ತನು ಪರಲೋಕ ಪರಲೋಕ ಎಂಬುದಾಗಿ ಆತನು ತವಕ ಪಡ್ತಾ ಇದ್ದನು.
ಯಾವ ಪರಲೋಕಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದು ಸುವಾರ್ತೆಯನ್ನು ಸಾರಿದ್ನೋ, ಯಾವ ಪರಲೋಕಕ್ಕೋಸ್ಕರ ಪ್ರತಿಯೊಬ್ಬ ಕ್ರೈಸ್ತರು ಕೂಡ ಕನಸನ್ನ ಕಂಡು ಹೋರಾಡ್ತಾ ಇದ್ದಾರೋ, ಯಾವ ಪರಲೋಕಕ್ಕೋಸ್ಕರ 1ನೇ ಶತಮಾನದಲ್ಲಿ ಭಕ್ತರು ಪ್ರಾಣ ತ್ಯಾಗಗಳನ್ನ ಭಯಂಕರ ರೀತಿಯಲ್ಲಿ ಮಾಡಿದ್ರೋ, ಆ ಒಂದು ಪರಲೋಕದಲ್ಲಿ ಯುದ್ಧವು ಮೊದಲೇ ನಡೆದಿದೆ. ಆ ಪರಲೋಕದಲ್ಲಿ ಯುದ್ಧವ ಆಲೋಚನೆ ಮಾಡಿ. ಪರಲೋಕದಲ್ಲಿ ಯುದ್ಧ ಅಂದ್ರೆ ಏನ್ ಅರ್ಥ? ಪರಲೋಕದಲ್ಲಿ ಯಾವ ತಪ್ಪನ್ನ ಮಾಡಿದಂತವರು ಸೇರಂಗಿಲ್ಲ, ಪಾಪಿಗಳು ಸೇರಂಗಿಲ್ಲ, ಸುಳ್ಳುಗಾರರು, ವ್ಯಭಿಚಾರಿಗಳು ಸೇರಂಗಿಲ್ಲ. ಅಂತ ಪರಿಶುದ್ಧವಾದಂತ ಪರಲೋಕದಲ್ಲಿ ಯುದ್ಧವೇ ನಡೆದೋಗಿದೆ. ಆಲೋಚನೆ ಮಾಡಿ. ಈ ಒಂದು ಯುದ್ಧವು ಯಾವಾಗ ನಡೆದಿದೆ? ಪ್ರಕೃತಿ ಅಂದ್ರೆ ಈ ಸೃಷ್ಟಿ ಉಂಟಾಗುವುದಕ್ಕಿಂತ ಮೊದಲೇನೆ, ಈ ಸೃಷ್ಟಿ ಉಂಟಾಗುವುದಕ್ಕಿಂತ ಮೊದಲನೇನೆ ಈ ಒಂದು ಪರಲೋಕದಲ್ಲಿ ಯುದ್ಧವು ನಡೆದಿದೆ. ಇದು ಮುಂದೆ ನಡೆಯುವಂತದ್ದ? ಇದು ಮುಂದೆ ನಡೆಯುವಂತ ಕಾರ್ಯವಲ್ಲ. ಅಂದ್ರೆ ತಪ್ಪು ಮಾಡಿದಂತ ದೇವದೂತನಾಗಿದ್ದಂತ ಸೈತಾನನ ಸೇನೆಯ ಮೇಲೆ ಅವನ ದೇವದೂತನ ಯುದ್ಧವನ್ನ ಮಾಡಿ ಅವರು ಅಲ್ಲಿಂದ ದೊಬ್ಬಲ್ಪಟ್ಟಿದ್ದಾರೆ. ಅಂದ್ರೆ ಇದು ನಡೆದು ಹೋದಂತಹ ಸಂದರ್ಭವೇ ಹೊರತು ಮುಂದೆ ನಡಿಬೇಕಾಗಿರುವಂತ ಸಂದರ್ಭವಲ್ಲ. ಪ್ರಕಟಣೆ ಗ್ರಂಥದಲ್ಲಿ ಭವಿಷ್ಯತ್ ವಿಷಯಗಳೇ ಬರೆಯಲ್ಪಟ್ಟಿದೆ ಎನ್ನುವಂಥದ್ದು ಖಚಿತವಾಗಿ ಹಂಗಂತ ಬೋಧನೆ ಮಾಡುವಂತ ಜನಗಳು ಯಾರೇ ಆಗಿರ್ಬೋದು, ಆ ರೀತಿಯಾಗಿ ನಂಬಿರುವಂತವ್ರು ಯಾರೇ ಆಗಿರ್ಬೋದು, ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಪ್ರಕಟಣೆ ಗ್ರಂಥದಲ್ಲಿ ನಡೆದೋಗಿರುವಂತ ಕಾರ್ಯಗಳಿವು. ನಾನು ಆಗ್ಲೇ ತೋರಿಸಿರುವಂತ ಪ್ರಕಟಣೆ 5:6ನೇ ವಚನ ಆಗಿರ್ಬೋದು, ಪ್ರಕಟಣೆ 12:7-8ನೇ ವಚನ ಆಗಿರ್ಬೋದು, ನಡೆದೋಗಿರುವಂತ ಕಾರ್ಯವನ್ನ ದೇವರಲ್ಲಿ ಬರೆಸಿದ್ದಾರೆ. ಹಾಗಾದ್ರೆ ಭೂಮಿ ಮೇಲೆ ಯಾವಾಗ ಬಂದಿದನೋ ಒಂದು ಸರಿ ಪ್ರಕಟಣೆ 12:12 ಓದಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನ. ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾ ರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ಸಾಕು ನೋಡಿ, ಏನಿದೆ? ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಯಾಕೆ ಪರಲೋಕದವರು ಹರ್ಷಿಸ್ಬೇಕು? ಪರಲೋಕದವರು ಯಾಕೆ ಹರ್ಷಿಸ್ಬೇಕು ಅಂತ ಅಂದ್ರೆ, ಅಲ್ಲಿ ಸೈತಾನನು ಎಷ್ಟೋ ಒಂದು ದೇವದೂತರನ್ನ ಕೆಡಿಸಿದ್ದಾನೆ. ತಪ್ಪಾದ ಆಲೋಚನೆಗಳನ್ನ ಅವರಿಗೆ ಹೇಳಿದ್ದಾನೆ, ತಪ್ಪಾದ ಬೋಧನೆಗಳನ್ನ ಮಾಡಿದ್ದಾನೆ ಅವರಿಗೆ. ತಪ್ಪಾದ ಆಲೋಚನೆಗಳನ್ನ ಅವರ ಹೃದಯಗಳಲ್ಲಿ ಬಿತ್ತಿ ಇವನ ಸೈನ್ಯವನ್ನ, ದೊಡ್ಡ ಸೈನ್ಯವನ್ನ ಕಟ್ಟಿಕೊಂಡು ಇವನು ಹಾಳಾಗದಲ್ಲಿ ಅವ್ರನ್ನು ಕೂಡ ಹಾಳು ಮಾಡಿದನಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂತೆ? ಪರಲೋಕವೇ ಸಂತೋಷ ಪಡು. ಅಂದ್ರೆ ಇನ್ನು ಮೇಲೆ ನೀನು ಪರಲೋಕವೇ ನೀನು ಚಿಂತೆ ಮಾಡಕ್ ಹೋಗ್ಬೇಡ. ಯಾಕೆ? ಪರಲೋಕದಲ್ಲಿದ್ದಂತ ಒಂದು ದೊಡ್ಡ ಒಂದು ಪೀಡೆ ತೊಲಗೋಯ್ತು. ಆ ದೊಡ್ಡ ಒಂದು ಗಂಡಾಂತರವನ್ನ ದೇವರ ಕೈಯಲ್ಲಿ ಸಿಕ್ಕಿ ನಾಶವಾಗುವಂತ ರೀತಿಯಲ್ಲಿ ದೇವದೂತರುಗಳನ್ನೆಲ್ಲ ಏರ್ಪಾಟ್ ಮಾಡುವಂತ ಒಂದು ಕಾರ್ಯವು ತಪ್ಪು ಹೋಗ್ತಾ ಇದೆ. ಇವನು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದಾನೆ. ಪರಲೋಕದಲ್ಲಿ ಆತನ ಇದ್ರೆ ಎಲ್ಲರಿಗೂ ಕಷ್ಟ, ಕಣ್ಣೀರುಗಳು ಬರ್ತಾ ಇತ್ತು, ಕಷ್ಟಗಳು ಬರ್ತಾ ಇತ್ತು, ನರಕಕ್ಕೆ ಹೋಗುವಂತ ದಾರಿ ಏರ್ಪಡ್ತಾ ಇತ್ತು ದೇವದೂತರುಗಳಿಗೆ. ಯಾರ್ಯಾರು ಇವನ ಮಾತುಗಳಿಗೆ ನಂಬ್ತಾ ಇದ್ರು ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ಬೇಕಾಗಿತ್ತು. ಆ ರೀತಿಯಾಗಿ ನಡೆಯೋದು. ಆದ್ರಿಂದಲೇನೆ ಆ ರೀತಿಯಾದಂತ ಕೆಲಸವು ತಪ್ಪಿ ಹೋಗಿದೆ. ಅಂದ್ರೆ ಸೈತಾನ್ ನಿನ್ ಮೇಲೆ ಇಲ್ಲಿರಲ್ಲ. ಆದ್ರಿಂದ ಪರಲೋಕವೇ ಹರ್ಷಗೊಳ್ಳು, ಪರಲೋಕವೇ ಹರ್ಷಗೊಳ್ಳಿರಿ. ಭೂಮಿಯೇ ಸಮುದ್ರವೇ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನ ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ಅಂದ್ರೆ ಇದು ಪ್ರಕೃತಿಯನ್ನ ಮಾಡಿ ಮೊದಲನೇ ಮನುಷ್ಯನಾದಂತ ಆದಾಮನನ್ನ ಉಂಟು ಮಾಡಿದಂತ ತರುವಾಯ ಭೂಮಿಯ ಮೇಲಕ್ಕೆ ಬಿಡಲ್ಪಡುವಂತ ಕಾರ್ಯವು ನಡೆದಿದೆ ಎನ್ನುವಂಥದ್ದು ಖಚಿತವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಅಂದ್ರೆ ದೇವದೂತನು ಪರಲೋಕದಲ್ಲಿ ಯುದ್ಧ ನಡೆದಿದೆ. ಆ ಪರಲೋಕದಲ್ಲಿ ಯುದ್ಧ ನಡೆಯುವಂತ ಸಮಯದಲ್ಲಿ ಭೂಮಿಗೆ ಬಿದ್ದನು ಎಂಬುದಾಗಿ ಇದೆ. ಭೂಮಿಗೆ ಬಿದ್ದನು ಅಂದ್ರೆ ಅವಾಗಿನ್ನು ಈ ಸೃಷ್ಟಿಯ ಕಾರ್ಯಕ್ರಮವು ಅರ್ಧಂಬರ್ಧ ನಡೀತಾ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಭೂಮಿಗೆ ಬಿದ್ದನು, ಪರಲೋಕದಲ್ಲಿ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು, ಭೂಲೋಕದಲ್ಲಿ ಭೂಮಿಯ ಮೇಲೆ ಬಿದ್ದನು ಅಂತಂದ್ರೆ ಭೂಮಿ ಇದ್ರೆ ತಾನೇ ಅವನು ಭೂಮಿ ಮೇಲೆ ಬೀಳೋದಕ್ಕೆ ಸಾಧ್ಯ. ಭೂಮಿ ಇದೆ ಅಂದ್ರೆ ಭೂಮಿಯ ಕೆಲಸಗಳು ದೇವರು ಅಲ್ಲಿ ನಡೆಸ್ತಾ ಇದ್ರು. ಭೂಮಿಯ ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ಇನ್ನೂ, ಸೃಷ್ಟಿಯ ಕಾರ್ಯಕ್ರಮಗಳು ಕಂಪ್ಲೀಟ್ ಆಗಿಲ್ಲ ಇನ್ನೂ. ಆವಾಗ ಭೂಮಿ ಮೇಲೆ ಬಿದ್ದಿದ್ದಾನೆ. ಭೂಮಿ ಮೇಲೆ ಬಿದ್ದಂತವನನ್ನ ದೇವ್ರು ಏನ್ ಮಾಡಿದ್ದಾರೆ? ಅವನು ಸ್ವಲ್ಪ ಕಾಲ ಬಂಧನೆಯಲ್ಲಿ ಇರ್ಬೇಕಲ್ಲ, ಅದಕ್ಕೋಸ್ಕರ ಮತ್ತೆ ಭೂಮಿ ಮೇಲಿಂದ ಆತನ ನರಕಕ್ಕೆ ಹಾಕಿದ್ದಾರೆ. ನರಕದಲ್ಲಿ ಎಷ್ಟೋ ವರ್ಷಗಳು ಆತನು, ಅದು 1 ವರ್ಷವ 2 ವರ್ಷವ ಕೋಟ್ಯಾನುಕೋಟಿ ವರ್ಷವ ಅದು ಗೊತ್ತಿಲ್ಲ, ಅದರ ದೀರ್ಘಕಾಲ ಆತನ ಏನ್ ಮಾಡಿದ್ದಾನೆ? ಬಂಧನೆಯಲ್ಲಿದ್ದಾನೆ. ಅವನವನ ದೂತರು ಕೂಡ ನರಕ ಯಾತನೆಯನ್ನು ಅನುಭವಿಸಿದ್ದಾರೆ. ನರಕ ಯಾತನೆಯನ್ನು ಆವಾಗ ಅನುಭವಿಸಿರುವಂತ ಕಾರಣವೇ ದೆವ್ವಗಳು ಯೇಸು ಕ್ರಿಸ್ತನಿಗೆ ಏನ್ ಹೇಳ್ತಾವ ಗೊತ್ತಾ? ನಮ್ಮನ್ನ ಪಾತಾಳಕ್ಕೆ ಹೋಗಿ ಬಿಡುವಂತೆ ಅಪ್ಪಣೆಯನ್ನ ಕೊಡಬೇಡ ಎಂಬುದಾಗಿ ಬೇಳ್ಕೊಡೋದಕ್ಕೆ ಕಾರಣ ಇದೇನೇನೆ. ಯಾಕೆ ಅಂದ್ರೆ ಪಾತಾಳದ ರುಚಿಯನ್ನು ಒಂದು ಸಾರಿ ಆಲೆ ದೆವ್ವಗಳೆಲ್ಲ ನೋಡಿದೆ. ಮನುಷ್ಯನಿಗೆ ಇವತ್ತು ನರಕ ಅಂದ್ರೆ ಭಯ ಇಲ್ಲ, ಆದ್ರೆ ಪಾತಾಳದ ನರಕದ ರುಚಿಯನ್ನ ನೋಡಿರುವಂತ ದೆವ್ವಗಳಿಗೆ ಭಯ ಇದೆ. ಆಲೋಚನೆ ಮಾಡಿ.
ಆ ಒಂದು ಮಾತನ್ನು ಹೇಳೋದಕ್ಕೆ ಕಾರಣ ಅದೇನೇನೆ. ಅವಾಗಲೇ ಪಾತಾಳದ ರುಚಿಯನ್ನು ನೋಡಿ ಬಂದಿರುವಂತ ಕಾರಣವೇ. ಯಾವಾಗ ಆದಾಮನು ಸೃಷ್ಟಿಯಾದ್ನೋ, ಆದಾಮನು ಸೃಷ್ಟಿಯಾದ ಮೇಲೆ ಅಲ್ಲಿಂದ ಬಿಡುಗಡೆಯಾಗಿದೆ, ಭೂಮಿ ಮೇಲೆ ಬಂದಿದ್ದೇನೆ. ಅಂದ್ರೆ ಈ ಭೂಮಿ ಮೇಲೆ ಬಂದಿರುವಂತದ್ದು ಇವೆಲ್ಲ ಕಾರ್ಯಗಳು, ಇವೆಲ್ಲವೂ ಕೂಡ ಅಂದ್ರೆ ನಡೆದೋಗಿರುವಂತ ಕಾರ್ಯಗಳ, ಎಲ್ಲವೂ ಕೂಡ ನಡೆದೋಗಿರುವಂತ ಕಾರ್ಯಗಳನ್ನೇ. ಇದು ಕೂಡ ನಡೆದೋಗಿರುವಂತ ಸಂದರ್ಭವೇ ಆಗಿದೆ. ಯಾಕೆ ಅಂತಂದ್ರೆ ಆದಾಮನ ಬಳಿಯಲ್ಲಿ ಬಂದಿರುವಂತದ್ದು, ಅಲ್ಲಿ ಘಟಸರ್ಪವು ಮಾತನಾಡಿರುವಂತದ್ದು, ಇದು ಸೈತಾನನೇ ಎಂಬುದಾಗಿ ನಾವು ಇವತ್ತು ಗುರುತಿಸ್ತಾ ಇದೀವಿ ಅಂದ್ರೆ ನಡೆದೋಗಿರುವಂತಹ ಕಾರ್ಯ ತಾನೆ. ಆದಾಮನ ಕುಟುಂಬದಲ್ಲಿ ಬಂದಿರುವಂತದ್ದು ತಾನೆ. ಆದಾಮನ ಕುಟುಂಬವು ಹಿಂದೆ ಇದ್ದಂಥದ್ದು ಅಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ನಡೆದೋಗಿರುವಂತಹ ಸಂದರ್ಭವೂ ಕೂಡ ಇದೆ ಎನ್ನುವಂಥದ್ದನ್ನ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದೊಂದು ಅಂಗಾಂಗಕ್ಕೆ ಒಬ್ಬೊಬ್ಬ ಸ್ಪೆಷಲಿಸ್ಟ್ ಇರ್ತಾನೆ, ಸ್ಪೆಷಲಿಸ್ಟ್ಗಳಿರ್ತಾರೆ. ಒಬ್ಬ ಕಣ್ಣನ್ನೇ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ನ ಇರ್ತಾರೆ. ಒಬ್ರು ಏನೋ ಮೂಗುನೇ ಟ್ರೀಟ್ಮೆಂಟ್ ಕೊಡುವಂತ ಕೆಲವು ಡಾಕ್ಟರ್ಗಳು ಇರ್ತಾರೆ. ಅಂದ್ರೆ ಒಂದೊಂದು ಅಂಗಾಂಗಕ್ಕೆ ಒಂದೊಂದು ಡಾಕ್ಟರ್ಗಳು ಯಾವ ರೀತಿಯಾಗಿರ್ತಾರೋ ಆ ರೀತಿಯಾಗಿ ಇವತ್ತು ಬೈಬಲ್ ಅಲ್ಲಿ ಇರುವಂತ 66 ಪುಸ್ತಕಗಳಿಗೆ ಒಬ್ಬೊಬ್ಬ ಸ್ಪೆಷಲಿಸ್ಟ್ಗಳವ್ರಿ. ಯಾವ ರೀತಿಯಾಗಿ ಕೀರ್ತನೆ ವಾಕ್ಯವನ್ನ ಅಂದ್ರೆ ಕೀರ್ತನೆ ಪುಸ್ತಕವನ್ನೇ ಬೋಧನೆ ಮಾಡುವಂತ ಒಬ್ಬ ಬೋಧಕನು, ಪ್ರಕಟಣೆ ಗ್ರಂಥವನ್ನ ಬೋಧನೆ ಮಾಡುವಂತ ಬೋಧಕನು, ಈ ಕೀರ್ತನೆಯನ್ನು ಬೋಧನೆ ಮಾಡುವಂತ ಬೋಧಕನು ಪ್ರಕಟಣೆ ಗ್ರಂಥದ ತಂಟೆಗೆ ಹೋಗಲ್ಲ. ಪ್ರಕಟಣೆ ಗ್ರಂಥವನ್ನ ಬೋಧನೆ ಮಾಡುವಂತ ಬೋಧಕನು ಕೀರ್ತನೆ ಗ್ರಂಥದ ತಂಟೆಗೆ ಬರಲ್ಲ. ಆ ರೀತಿಯಾಗಿ 66 ಪುಸ್ತಕಗಳಿಗೆ 66 ಸ್ಪೆಷಲಿಸ್ಟ್ಗಳು ಉಟ್ಟುಕೊಂಡು ಇಂಥ ಬೋಧನೆಗಳು. ಇವತ್ತು ಜನಗಳೆಲ್ಲ ಯಾವ ರೀತಿಯಾಗಿ ಈ ಕೀರ್ತನೆ ವಾಕ್ಯವನ್ನ ಹೇಳ್ಬೇಕು ಅಂದ್ರೆ ಈತನ ಚೆನ್ನಾಗಿ ಹೇಳ್ತಾನೆ, ಈತನ ಹತ್ರ ಹೋಗ್ಬೇಕು. ಇಲ್ಲ ಇನ್ಯಾವುದೋ ಮತ್ತಾಯನ ಬರೆದ ಸುವಾರ್ತೆಯನ್ನ ಕೇಳುವಂತದ್ದಾದ್ರೆ ಇಂತನು ಚೆನ್ನಾಗಿ ಹೇಳ್ತಾನೆ, ಇವನ್ ಇದ್ರಲ್ಲಿ ಸ್ಪೆಷಲಿಸ್ಟು, ಇವನ್ ಇದ್ರ ಹತ್ರ ಹೋಗ್ಬೇಕು ಅಂತಾನ. ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಮನುಷ್ಯರು ಈ ಬೋಧಕರನ್ನ ಹೊರತುಪಡಿಸಿ ದೇವರ ಮಾತುಗಳ ಬಳಿಗೆ ಬರಬೇಕು. ಯಾಕೆ ಅಂತಂದ್ರೆ ಯೆಶಾಯ 34:16ರಲ್ಲಿ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿದ್ರಲ್ಲಿ ಯಾವುದೂ ಇಲ್ಲದಿರೋದು ಎಂಬುದಾಗಿ ಇದೆ. ಅದೇ ಯೆಶಾಯ 28:13ರಲ್ಲಿ ಏನಿದೆ ಅಂತಂದ್ರೆ ಯೆಹೋವನ ಮಾತು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿದೆ. ಅಂದ್ರೆ ಒಂದೇ ಪುಸ್ತಕವನ್ನು ಹಿಡಿದುಕೊಂಡು ಒಂದೇ ಪುಸ್ತಕದಲ್ಲಿ ಸಮಸ್ತವೂ ಇದೆ ಅಂತ ಹೇಳಿ ಹುಡುಕಿದ್ರೆ ಅದು ಅದು ನಮ್ಮ ಅಜ್ಞಾನ ಆಗೋಗುತ್ತೆ. ಯಾಕಂದ್ರೆ ಯಾರೋ ಒಬ್ಬ ಒಂದೇ ಒಂದು ಸ್ಪೆಷಲಿಸ್ಟ್, ನಾನು ಪ್ರಕಟಣೆ ಗ್ರಂಥದ ಸ್ಪೆಷಲಿಸ್ಟ್, ನಾನು ಇನ್ಯಾವ ಪುಸ್ತಕದ ತಂಟೆಗೆ ಹೋಗಲ್ಲ ಅಂದ್ರೆ ಅವ್ನು ದೊಡ್ಡ ಮೂಢ. ಯಾಕೆ ಅಂತಂದ್ರೆ ಎಲ್ಲಾ ಪುಸ್ತಕಗಳಲ್ಲೂ ಕೂಡ ಉತ್ತರ ಎನ್ನುವಂಥದ್ದಿದೆ. ಇವತ್ತು ಆದಿಕಾಂಡದಲ್ಲಿರುವಂತ ಮಾತಿಗೆ ತಿಮೋತಿ ಪುಸ್ತಕದಲ್ಲಿ ಉತ್ತರ ಇದೆ. ಇದನ್ನ ಚೆನ್ನಾಗಿ ನೀವು ಗಮನಿಸಬೇಕು. ಆದಿಕಾಂಡದಲ್ಲಿ ಕ್ವಶನ್ ಇದೆ, ಆ ಆದಿಕಾಂಡದಲ್ಲಿರುವಂತ ಕ್ವಶನ್ಗೆ ತಿಮೋತಿ ಪುಸ್ತಕ 2 ತಿಮೋತಿ ಪುಸ್ತಕದಲ್ಲಿ ಉತ್ತರ ಇದೆ. ಈಗ ಆದಿಕಾಂಡದಲ್ಲಿರುವಂತವನು ಆ ಒಂದು ಆದಿಕಾಂಡ ಪುಸ್ತಕವನ್ನ ಅದರಲ್ಲಿ ಸ್ಪೆಷಲಿಸ್ಟ್ ಆಗಿರುವಂತವನು ಅಲ್ಲಿ ಬರುವಂತ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ? ಆ ತಿಮೋತಿ ಪುಸ್ತಕದಲ್ಲಿ ಉತ್ತರ ಇದೆ, ಮತ್ತೆ ಅವನು ಅಲ್ಲಿ ಉತ್ತರ ಕೊಡೋದಕ್ಕಾಗತ್ತಾ? ಆಗಲ್ಲ. ಅಂದರೆ ಎಲ್ಲಾ ಪುಸ್ತಕಗಳನ್ನ ಓದಿ 66 ಪುಸ್ತಕಗಳ ಮೇಲೆ ಅವಗಾಹನೆ ಎನ್ನುವಂಥದ್ದು ಇದ್ರೇನೆ ಅದರಲ್ಲಿ ಬರೆಯಲ್ಪಟ್ಟಿರುವಂತಹ ಸಂದರ್ಭಗಳು ಅದರ ಬರೆಯಲ್ಪಟ್ಟಿರುವಂತಹ ಸಂದರ್ಭಗಳು ಅರ್ಥವಾಗುತ್ತೆ ಎನ್ನುವಂಥದ್ದನ್ನ ನಾವಿಲ್ಲಿ ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಅದೇ ರೀತಿಯಾಗಿ ಈ ಹರ್ಮಗೆದೋನ್ ಯುದ್ಧ ಅಂದ್ರೆ ಏನಿದು? ಈ ಹರ್ಮಗೆದೋನ್ ಯುದ್ಧ ಅಂತ ಅಂದ್ರೆ ಇದು ಅಲ್ಲೇ ನಡೆದೋಗಿದ್ಯಾ, ಇಲ್ಲ ನಡೀತಾ ಇದೆಯಾ, ಇಲ್ಲ ಈ ಹರ್ಮಗೆದೋನ್ ಯುದ್ಧ ಆಲೆನೇನೆ ಮುಂದೆ ನಡೆಯುವಂತದ್ದ, ಆಲೆ ನಡೆದೋಗಿರುವಂತದ್ದ, ಇಲ್ಲ ಇವಾಗ ನಡೀತಾ ಇರುವಂತದ್ದ, ಇಲ್ಲ ಮುಂದೆ ನಡೆಯಬೇಕಾಗಿರುವಂತದ್ದ ಈ ಹರ್ಮಗೆದೋನ್ ಯುದ್ಧ ಅಂತ ಅಂದ್ರೆ? ಈ ಮಾತನ್ನ ಯಾವ್ದನ್ನ ಉದ್ದೇಶಿಸಿ ಬರೆಯಲ್ಪಟ್ಟಿದೆ? ಇದು ಎಲ್ಲಿ ನಡೆಯುತ್ತೆ? ಒಂದ್ಸಾರಿ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 12ನೇ ವಚನದಿಂದ ಓದಿಕೊಂಡು ಈ ವಾಕ್ಯವನ್ನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 12ನೇ ವಚನದಿಂದ. ಆರನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಯೂಫ್ರೆಟಿಸ್ ಎಂಬ ಮಹಾನದಿಯ ಮೇಲೆ ಹೊಯ್ಯಲು ಅದರ ನೀರು ಇಂಗಿ ಹೋಯಿತು. ಇದರಿಂದ ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು. ಭೂಲೋಕದಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು. ಇಗೋ, ಕಳ್ಳನು ಬರುವಂತೆ ಬರುತ್ತೇನೆ. ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೇನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಆ ದೆವ್ವಗಳು ಭೂರಾಜರನ್ನು ಇಬ್ರಿಯ ಭಾಷೆಯಲ್ಲಿ
ಹರ್ಮೆಗೆದೋನ್ ಎಂಬ ಹೆಸರುಳ್ಳ ಸ್ಥಳಕ್ಕೆ ಕೂಡಿಸಿದವು. ಸಾಕು. ಇಲ್ಲಿ 14ನೇ ವಚನದಿಂದ ಗಮನಿಸಿ. ಭೂಲೋಕದಲ್ಲೆಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನ ಕೂಡಿಸುವವು. ದೇವರ ಮಹಾದಿನದಲ್ಲಾಗುವಂತ ಯುದ್ಧಕ್ಕೆ ಅಂದ್ರೆ ದೇವರ ಮಹಾದಿನದಲ್ಲಿ ದೇವರ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೋಸ್ಕರ ಭೂರಾಜರ ಬಳಿಗೆ ಹೋಗಿ ಈ ದೆವ್ವಗಳು ಏನ್ ಮಾಡುತ್ತಂತೆ? ಸೈನ್ಯವನ್ನ ಕಟ್ಟುತ್ತಂತೆ. ಸೈನ್ಯವನ್ನ ಅವರನ್ನ ಕೂಡಿಸುವವು. ಇಗೋ, ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಆ ದೆವ್ವಗಳು ಭೂರಾಜರನ್ನ ಇಬ್ರಿಯ ಭಾಷೆಯಲ್ಲಿ ಅಂದ್ರೆ ಎಲ್ಲಿಗೆ ಕೂಡಿಸ್ತವಂತೆ? ಈ ಭೂರಾಜರ ಬಳಿಗೆ ಹೋಗಿ ಸೈನ್ಯವನ್ನು ಏರ್ಪಡಿಸ್ತವಂತೆ. ಈ ದೆವ್ವಗಳು ಸೈನ್ಯವನ್ನು ಏರ್ಪಡಿಸ್ತವಂತೆ. ಯಾರ ಮೇಲೆ ಯುದ್ಧವನ್ನು ಮಾಡೋದಕ್ಕೆ? ದೇವರ ಮೇಲೆ ಯುದ್ಧವನ್ನು ಮಾಡುವುದಕ್ಕೆ. ದೇವರ ಮೇಲೆ ಯುದ್ಧವನ್ನ ಮಾಡುವುದಕ್ಕೆ ಈ ಭೂಲೋಕದ ಸೈನ್ಯವನ್ನ ಕಟ್ಟುತ್ತಂತೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ಇಲ್ಲೇನು ದೆವ್ವಗಳೇ ಹೋಗಿ ದೆವ್ವಗಳನ್ನ ಕರ್ಕೊಂಬಂದು ನಿಲ್ಲಿಸ್ತವೆ ಅಂತ ಅಲ್ಲ ಇದರ ಅರ್ಥ. ಮನುಷ್ಯರನ್ನ ನಿಲ್ಲಿಸ್ತವಂತೆ. ಮನುಷ್ಯರನ್ನ. ಇಲ್ಲಿ ಅದೇ ಇದೆ ನೋಡಿ. ಇಲ್ಲಿ 14ನೇ ವಚನ. ಇವು ಮಹತ್ ಕಾರ್ಯಗಳನ್ನು ಮಾಡುವ ದೆವ್ವಗಳು ಭೂಲೋಕದಲ್ಲಿ ಎಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ, ಭೂಲೋಕದಲ್ಲಿರುವಂತ ಎಲ್ಲಾ ರಾಜರ ಬಳಿಗೆ ಹೋಗಿ, ಈ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು. 16ನೇ ವಚನ. ಆ ದೆವ್ವಗಳು ಭೂರಾಜರನ್ನ ಇಬ್ರಿಯ ಭಾಷೆಯಲ್ಲಿ ಹರ್ಮಗೆದೋನ್ ಎಂಬ ಹೆಸರುಳ್ಳ ಸ್ಥಳಕ್ಕೆ ಕೂಡಿಸಿದವು. ಅಲ್ಲೇ ಕೂಡಿಸ್ಬಿಟ್ಟಿದ್ದವಂತೆ. ಈ ಮಾತಿನ ಅರ್ಥ ಏನು? ಕೂಡಿಸ್ಬಿಟ್ಟಿದ್ದವು. ಈ ಮಾತಿನ ಈ ಒಂದು ಕೂಡಿಸಿದವು ಎನ್ನುವಂತ ಪದ ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ? ಇದು ಪಾಸ್ಟ್ ಟೆನ್ಸ್ ಅಂದ್ರೆ ನಡೆದೋಗಿರುವಂತದ್ದನ್ನ ತೋರಿಸ್ತಾ ಇದೆ. ಆಲೋಚನೆ ಮಾಡಿ. ಇಲ್ಲಿ ಈ ಒಂದು ಅರ್ಮಗೆದೋನ್ ಎನ್ನುವಂತ ಈ ಒಂದು ಮಾತಿನ ಅರ್ಥವು ಏನು? ಈ ಸಂದರ್ಭವನ್ನು ನಾವು ಜಾಗ್ರತೆಯಿಂದ ಗಮನಿಸುವಂತದ್ದಾದ್ರೆ ಅರ್ಮಗೆದೋನ್ ಎನ್ನುವಂತ ಮಾತು ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಈ ಒಂದು ಅರ್ಮಗೆದೋನ್ ಎನ್ನುವಂತ ಒಂದು ಮಾತು ಇಬ್ರಿಯ ಭಾಷೆಗೆ ಸಂಬಂಧಪಟ್ಟಿದ್ದು ಅಂತ ಎಂಬುದಾಗಿ ಬೈಬಲ್ ಅಲ್ಲೇ ಬರೆಯಲ್ಪಟ್ಟಿದೆ. ಇಬ್ರಿಯ ಭಾಷೆಯಲ್ಲಿ ಅರ್ಮಗೆದೋನ್ ಎನ್ನುವಂತ ಇಬ್ರಿಯ ಭಾಷೆಯಲ್ಲಿ ಕರೆಯಲ್ಪಡುವಂತ ಅರ್ಮಗೆದೋನ್ ಎನ್ನುವಂತ ಒಂದು ಹೆಸರುಳ್ಳ ಸ್ಥಳಕ್ಕೆ ಕೂಡಿಸಿದೆ. ಅಂದ್ರೆ ಇವತ್ತು ನಾವು ಕನ್ನಡ ಭಾಷೆಯಲ್ಲಿ ಸೂರ್ಯನನ್ನ ಸೂರ್ಯ ಎಂಬುದಾಗಿ ಕರಿತೀವಿ. ಬೇರೆ ಭಾಷೆಯಲ್ಲಿ ನೋಡುವಂತದ್ದಾದ್ರೆ ಈ ತೆಲುಗುನಲ್ಲಿ ಸೂರ್ಯುಡು ಎಂಬುದಾಗಿ, ಇಲ್ಲ ಹಿಂದಿನಲ್ಲಿ ರವಿ ಎಂಬುದಾಗಿ ಏನು ಈ ರೀತಿಯಾಗಿ ಸೂಚಿಸ್ತೀವೋ ಆ ರೀತಿಯಾಗಿ ಇಬ್ರಿಯ ಭಾಷೆಯಲ್ಲಿ ಕರೆಯಲ್ಪಡುವಂತ ಆ ಪದವು ಅರ್ಮಗೆದೋನ್ ಎನ್ನುವಂಥದ್ದು. ಅಂದ್ರೆ ಆ ಭಾಷೆಯಲ್ಲಿ ಕರೆಯಲ್ಪಡುವಂತ ಅರ್ಮಗೆದೋನ್ ಎನ್ನುವಂತ ಒಂದು ಸ್ಥಳಕ್ಕೆ ಇವುಗಳನ್ನೆಲ್ಲನ ಈ ರಾಜರನ್ನೆಲ್ಲ ಕೂಡಿಸ್ತಾರೆ ಎಂಬುದಾಗಿ ಖಚಿತವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಈ ಒಂದು ಹರ್ಮಗೆದೋನ್ ಎನ್ನುವಂತ ಪದವನ್ನ ಬಿಡಿಸಿದ್ರೆ ಹರ್ ಪ್ಲಸ್ ಮೆಗಿದ್ದೋನ್ ಹರ್ಮಗೆದೋನ್ ಎಂಬುದಾಗಿ ಚೆನ್ನಾಗಿ ಇದನ್ನ ಈ ಪದವನ್ನ ಬಿಡಿಸಿ ನಾವು ಆಲೋಚನೆ ಮಾಡಬೇಕು. ಹರ್ ಪ್ಲಸ್ ಮೆಗೆದ್ದೋನ್ ಎಂಬುದಾಗಿದೆ. ಹರ್ ಅಂದ್ರೆ ಏನು ಅಂತ ಅಂದ್ರೆ ಈ ಒಂದು ಹರ್ ಎನ್ನುವಂತ ಮಾತಿಗೆ ಅರ್ಥವು ಭೂಮಿ ಎಂಬುದಾಗಿ. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಇಬ್ರಿಯ ಭಾಷೆಯಲ್ಲಿ ಇರುವಂತ ಈ ಒಂದು ಮಾತಿಗೆ ಈ ಮಾತನ್ನ ಬಿಡಿಸಿದ್ರೆ ಹರ್ ಪ್ಲಸ್ ಮೆಗೆದ್ದೋನ್ ಎಂಬುದಾಗಿ ನಾವು ಬಿಡಿಸ್ತೀವಿ. ಈ ಒಂದು ಹರ್ ಎನ್ನುವಂತ ಮಾತಿಗೆ ಅರ್ಥ ಭೂಮಿ ಎಂಬುದಾಗಿ. ಅಂದ್ರೆ ಈಗ ಮೆಗೆದ್ದೋನ್ ಎನ್ನುವಂಥದ್ದು ಇದೆ. ಮತ್ತೆ ಹರ್ ಆಯ್ತು, ಇಲ್ಲ ಆಮೇಲೆ ಮೆಗೆದ್ದೋನ್ ಎಂಬುದಾಗಿ ಏನಿದೆಯೋ ಮುಂದೆ ಆ ಒಂದು ಮೆಗೆದ್ದೋ ಎನ್ನುವಂತ ಮಾತಿಗೆ ಅರ್ಥ ಊರು ಎಂಬುದಾಗಿ. ಅಂದ್ರೆ ಊರು ಎಂಬುದಾಗಿ. ಇದನ್ನ ಚೆನ್ನಾಗಿ ನಾವಿಲ್ಲಿ ಗಮನಿಸ್ಬೇಕು. ಅಂದ್ರೆ ಹರ್ ಅಂದ್ರೆ ಭೂಮಿ, ಮೆಗೆದ್ದು ಅಂತಂದ್ರೆ ಊರು ಅಂದ್ರೆ ಜಾಗ ಅಂದ್ರೆ ಪ್ಲೇಸ್ ಎಂಬುದಾಗಿ ಏನ್ ಹೇಳ್ತೀವಿ. ಹರ್ ಅಂದ್ರೆ ಭೂಮಿ, ಆ ಭೂಮಿಯಲ್ಲಿ ಏನು ಮೆಗೆದ್ದು ಅಂತಂದ್ರೆ ಒಂದು ಸ್ಥಳ. ಇದನ್ನ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈ ಹರ್ಮಗೆದ್ದೋನ್ ಎನ್ನುವಂತ ಪದವು ಪ್ರಕಟಣೆ ಗ್ರಂಥದಲ್ಲಿ ಮಾತ್ರವೇ ಇದೆಯಾ? ಅಂದ್ರೆ ಈ ಸ್ಥಳ ಎನ್ನುವಂಥದ್ದು ಪ್ರಕಟಣೆ ಗ್ರಂಥದಲ್ಲಿ ಮಾತ್ರವೇ ಇದೆಯಾ, ಇಲ್ಲ ಈ ಬೇರೆ ಪುಸ್ತಕಗಳಲ್ಲಿ ಇದೆಯಾ? ಒಂದು ಸಾರಿ ಜಾಗ್ರತೆಯಿಂದ ಯೆಹೋಶುವನ ಗ್ರಂಥ 17ನೇ ಅಧ್ಯಾಯ 11ನೇ ವಚನವನ್ನು ಓದಿ. ಯೆಹೋಶುವನ ಗ್ರಂಥ 17ನೇ ಅಧ್ಯಾಯ 11ನೇ ವಚನ. ಇದಲ್ಲದೆ ಮನಸ್ಸೆಯವರಿಗೆ ಇಸ್ಸಾಕಾರ್, ಆಶೇರ್ ಎಂಬವರ ಪ್ರಾಂತಗಳಲ್ಲಿ ಬೇತ್ಷೆಯಾನ್, ಇಬ್ಲೇಯಾಮ್, ದೋರ್ ಎಂಬ ಪಟ್ಟಣಗಳು, ಅವುಗಳ ಗ್ರಾಮಗಳು, ದುರ್ಗತ್ರಯವಾದ ಎಂದೋರ್, ತಾನಕ್, ಮೆಗಿದ್ದೋ ಎಂಬ ಪಟ್ಟಣಗಳು, ಅವುಗಳ
ಸಾಕು. ಇಲ್ಲಿ ನೋಡಿ, ಮೆಗಿದ್ ಯೆಹೋಶುವ 17ನೇ ಅಧ್ಯಾಯ 11ನೇ ವಚನ. ಇಲ್ಲಿ ಮೆಗಿದ್ದೋ ಎನ್ನುವಂತ ಇಲ್ಲಿ ಆ ಒಂದು ಸ್ಥಳ ಕಾಣುತ್ತೆ. ಇನ್ನೊಂದ್ಸರಿ ಮತ್ತೆ ಓದಿ ಅದನ್ನ ನೀಟಾಗಿ. ಇದಲ್ಲದೆ ಮನಸ್ಸೆಯವರಿಗೆ ಇಸ್ಸಾಕಾರ್, ಆಶೇರ್ ಎಂಬವರ ಪ್ರಾಂತಗಳಲ್ಲಿ ಬೇತ್ಷೆಯಾನ್, ಇಬ್ಲೆಯಾಮ್, ದೋರ್ ಎಂಬ ಪಟ್ಟಣಗಳು, ಅವುಗಳ ಗ್ರಾಮಗಳು, ದುರ್ಗತಯವಾದ ಎಂದೋರ್, ತಾನಕ್, ಮೆಗಿದ್ದೋ ಎಂಬ ಪಟ್ಟಣಗಳು, ಅವುಗಳಿಗೆ ಸೇರಿದ ಊರುಗಳು ಸಿಕ್ಕಿದವು. ಇಲ್ಲಿ ಒಂದು ವಿಚಾರವನ್ನ ಚೆನ್ನಾಗಿ ಗಮನಿಸಬೇಕು. ಈ ಒಂದು ರಾಜರ ಒಂದು ಚರಿತ್ರೆಯನ್ನು ನೋಡಿದ್ರೆ ಅವರಿಗೆ ಯುದ್ಧವನ್ನ ಮಾಡುವುದಕ್ಕೆ ಭೂಮಿಗಳಿದೆ. ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ಒಂದು ಸಂಗತಿ ಏನು ಅಂದ್ರೆ, ಇವತ್ತು ಉದಾಹರಣೆಯಾಗಿ ಕುರುಕ್ಷೇತ್ರ ಎಂಬುದಾಗಿ ಹೇಳ್ತೀವಿ. ಅಂದ್ರೆ ಈ ಕುರುಕ್ಷೇತ್ರ ಯುದ್ಧ ಭೂಮಿ ಎಂಬುದಾಗಿ ನಾವು ಏನು ಹೇಳ್ತೀವೋ ಆ ರೀತಿಯಾಗಿ ಆ ರಾಜರನ್ನ ಕುರಿತು, ಹಾಗೆ ಅವರು ಮಾಡಿದಂತ ಯುದ್ಧಗಳನ್ನು ಕುರಿತು ಕೂಡ ನಾವು ಕೇಳ್ತಾ ಇರ್ತೀವಿ. ಅಂದ್ರೆ ಬೈಬಲ್ ನಲ್ಲೂ ಕೂಡ ಅರ್ಮಗೆದೋನ್ ಅಂತ ಅಂದ್ರೆ ಮೆಗಿದ್ದೋ ಎನ್ನುವಂತ ಒಂದು ಪ್ರಾಂತ್ಯದಲ್ಲಿ ಯುದ್ಧಗಳು ಎನ್ನುವಂಥದ್ದು ನಡೆದಿದೆ. ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರುವಂತ ಒಂದು ವಿಚಾರ ಏನು ಅಂದ್ರೆ, ಒಂದು ಆಟಗಳನ್ನ ಆಡುವುದಕ್ಕೆ ಸ್ಟೇಡಿಯಂಗಳನ್ನ ಮಾಡ್ತಾರೆ. ಅಂದ್ರೆ ಆಟದ ಮೈದಾನವನ್ನ ಮಾಡ್ತಾರೆ. ನಾವು ಆಟವನ್ನ ಏರ್ಪಡಿಸುವಂತ ಈಗ ಒಂದು ದೊಡ್ಡ ಒಂದು ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ ಅಂದ್ರೆ ಎಲ್ಲಿ ಊರೊಳಗೆ ಯಾವ್ದೊಂದು ಬೀದಿಯ ಸಂದಿಯಲ್ಲಿ ನಡೆಯುತ್ತಾ? ಒಂದು ಬೀದಿಯಲ್ಲಿ ಜನಗಳೆಲ್ಲ ಓಡಾಡುವಂತ ಬೀದಿಯಲ್ಲಿ ನಡೆಯುತ್ತಾ? ನಡೆಯಲ್ಲ. ಎಲ್ಲಿ ನಡೆಯುತ್ತೆ? ಅದಕ್ಕಿಂತಲೇ ಒಂದು ಪ್ರತ್ಯೇಕವಾದಂತ ಜಾಗ ಇರ್ತದೆ. ಪ್ರತ್ಯೇಕವಾಗಿ ಅದಕ್ಕೊಂದು ಜಾಗ ಇರ್ತದೆ, ಅಲ್ಲಿ ನಡೆಯುತ್ತೆ. ಆ ರೀತಿಯಾಗಿ ಇಂದಿನ ಕಾಲದಲ್ಲಿ ಯುದ್ಧ ನಡಿಬೇಕು ಅಂತಿದ್ರೆ ಎಲ್ಲ ರಾಜನ ಅರಮನೆ ಬಾಕ್ಲಲ್ಲಿ ನಡೀತಿರ್ಲಿಲ್ಲ. ರಾಜನ ಅರಮನೆ ಬಾಕ್ಲಲ್ಲೋ ಇಲ್ಲ ಬಡವರ ಬಗ್ರಗಳ ಜನಗಳು ಇರ್ತದಲ್ಲ ಮನೆಗಳ ಸಂಧಿಗಳಲ್ಲೋ ನಡೀತಿರ್ಲಿಲ್ಲ. ಇಲ್ಲಿ ನಡೀತಿರ್ಲಿಲ್ಲ. ಯುದ್ಧ ನಡಿಬೇಕು ಅಂದ್ರೆ ಬಯಲು ಸೀಮೆಗೆ ಹೋಗ್ತಾ ಇದ್ರು, ಇಲ್ಲ ಬೆಟ್ಟದ ಸೀಮೆಗೆ ಹೋಗ್ತಾ ಇದ್ರು. ಅಂದ್ರೆ ಪ್ರತ್ಯೇಕವಾದಂತ ಜಾಗಗಳು ಇರ್ತಾ ಇತ್ತು. ಇದನ್ನ ಚೆನ್ನಾಗಿ ನಾವಿಲ್ಲಿ ಗಮನಿಸ್ಬೇಕು. ಪ್ರತ್ಯೇಕವಾದಂತ ಜಾಗಗಳನ್ನ, ಕೆಲವೊಂದು ಇತಿಹಾಸವನ್ನು ನೋಡ್ಕೊಂಡ್ ಬರುವಂತದ್ದಾದ್ರೆ, ಕೆಲವರು ಅವ್ರು ಯುದ್ಧವನ್ನ ಮಾಡುವಂತ ಸಮಯದಲ್ಲಿ ಮೊದಲು ಅವರು ಮಣ್ಣಿನ ದಿಬ್ಬವನ್ನ ಮಾಡ್ಕೊತಾ ಇದ್ರಂತ ಬಯಲಿನಲ್ಲಿ ಬಂದು. ಏನಕ್ಕೆ? ಆ ಮಣ್ಣಿನ ದಿಬ್ಬದ ಮರೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ರು, ಅವರು ಯುದ್ಧವನ್ನ ಮಾಡ್ತಾ ಇದ್ರು. ಬಿಲ್ಲನ್ನು ಹೊಡೆಯುವಂಥದ್ದು ಈ ರೀತಿಯಾಗಿ ಮಾಡ್ತಾ ಇದ್ರು. ಯಾಕೆ ಮಣ್ಣಿನ ದಿಬ್ಬವನ್ನ? ಇಡೀ ಬಯಲಾಗಿ ಇರೋದು, ಆ ಬಯಲಲ್ಲಿ ಜನಗಳು ಎಲ್ಲಿ ನಿಂತಿದ್ರು ಕಾಣೋದು, ಅವ್ರು ಬಾಣವನ್ನ ಹೊಡೆದ್ರೆ ಅದು ತಾಕ್ತಾ ಇತ್ತು. ಆ ರೀತಿಯಾಗಿ ತಾಕ್ಬಾರ್ದು ಅಂತನ ಅಂದ್ರೆ ಇವ್ರು ದಿಬ್ಬವನ್ನ ಮಾಡ್ತಾ ಇದ್ರೆ ಅಂದ್ರೆ ಅರ್ಥ ಏನು? ಬಯಲಿದೆ ಅಂತ ಅದ್ರ ಅರ್ಥ. ಆ ರೀತಿಯಾಗಿ ಇವ್ರು ಯುದ್ಧವನ್ನ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು, ಒಂದು ಪ್ರತ್ಯೇಕವಾದಂತ ಜಾಗವನ್ನ ಅವ್ರು ಏನ್ ಮಾಡ್ತಾ ಇದ್ರು, ಸಪ್ರೇಟ್ ಆಗಿ ಇಟ್ಕೊಳ್ತಾ ಇದ್ರು ಯುದ್ಧಕ್ಕೆ ಅಂತಾನೇನೆ. ಯಾಕಂದ್ರೆ ಬಹಳಷ್ಟು ದೊಡ್ಡ ಒಂದು ಜಾಗ ಬೇಕಾಗಿತ್ತು ಯುದ್ಧಕ್ಕೋಸ್ಕರ. ಏನೋ ಚಿಕ್ಕ ಒಂದು ಜಾಗ ಆದ್ರೆ ಆಗಲ್ಲ. ಏನೋ ಒಂದು ಚಿಕ್ಕ ಒಂದು 10 ಎಕರೆನೋ 20 ಎಕರೆನೋ ಇಲ್ಲ 50 ಎಕರೆನೋ ಈ ಒಂದು ಜಾಗದಲ್ಲಿ ಯುದ್ಧಗಳು ನಡೀತಾ ಇರಲಿಲ್ಲ. ದೊಡ್ಡ ವಿಶಾಲವಾದಂತ ಜಾಗಗಳು ಇದ್ರೇನೆ ಆ ಒಂದು ಯುದ್ಧಗಳು ನಡೆಯೋದಕ್ಕೆ ಸಾಧ್ಯ. ಯಾಕಂದ್ರೆ ಸಾವಿರಾರು ಲಕ್ಷಾಂತರ ಮಂದಿ ಒಂದು ದೊಡ್ಡ ಸೈನ್ಯ ಇರ್ತತೆ. ಆ ಕಡೆ ಲಕ್ಷಾಂತರ ಮಂದಿ ಸೈನ್ಯ ಇರ್ತತೆ. ಅದು ಗಜಬಲ ಆಗಿರ್ಬೋದು, ಅಶ್ವಬಲ ಆಗಿರ್ಬೋದು, ಕಾಲ್ಬಲ ಆಗಿರ್ಬೋದು, ಇವರೆಲ್ಲರೂ ಸೇರಿ ಯುದ್ಧವನ್ನು ಮಾಡುವಂತ ಕಾರ್ಯ ಇರ್ತದೆ. ಅಂದ್ರೆ ಇಲ್ಲಿ ಈ ಮೆಗಿದ್ದೋ ಎನ್ನುವಂತ ಪ್ರಾಂತ್ಯ ಏನಿದೆಯೋ ಇದು ಒಂದು ಯುದ್ಧ ಭೂಮಿ. ಮೆಗಿದ್ದೋ ಎನ್ನುವಂಥದ್ದು ಏನಿದೆಯೋ ಇದು ಯುದ್ಧ ಮಾಡುವುದಕ್ಕೆ ಪ್ರತ್ಯೇಕಿಸಲ್ಪಟ್ಟಿರುವಂತ ಭೂಮಿ ಇದು. ಈ ಯೆಹೋಶುವನ ಕಾಲದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ದೇವ್ರು ಆ ಒಂದು ಐಗುಪ್ತ ದೇಶದಲ್ಲಿದ್ದಂತ ಇಸ್ರಾಯೇಲರನ್ನ ಬಿಡಿಸಿ ಆಲೋಚನೆ ಅರಿಯುವಂತ ಆ ದೇಶಕ್ಕೆ ತಂದು ಇವ್ರನ್ನ ಸೇರಿಸುವಂತ ರೀತಿಯಲ್ಲಿ, ಅಂದ್ರೆ ಸೇರಿಸ್ಬೇಕು ಅಂತ ಕರ್ಕೊಂಬತ್ತಿರ್ತಾರಲ್ಲ, ಆ ರೀತಿಗೆ ಕರ್ಕೊಂಬಂದು ಯೆಹೋಶುವನು ಕೊನೆದಾಗಿ ಈ ಒಂದು ಇಸ್ರಾಯೇಲರನ್ನೆಲ್ಲ ಕಾನಾನ್ ದೇಶಕ್ಕೆ ಸೇರಿಸಿದ ಮೇಲೆ ಆ ದೇಶವನ್ನ, ಅಂದ್ರೆ ಆ ಒಂದು ಭೂಭಾಗವನ್ನ ವಿಂಗಡಿಸ್ತಾರೆ. ಎಲ್ಲರಿಗೂನು, ಎಲ್ಲ ಕುಲದವರಿಗೂ ಅದನ್ನ ವಿಂಗಡಿಸ್ಬಿಡ್ತಾರೆ. ಆ ಕಾನಾನ್ ದೇಶವನ್ನ, ಅದು ನಿಮ್ಗೆ ಇಲ್ಲಿಂದ ಇಲ್ಲಿವರೆಗೂ ನಿಮ್ದು, ಇಲ್ಲಿಂದ ಇಲ್ಲಿವರೆಗೂ ನಿಮ್ಮ ಕುಲಕ್ಕೆ, ಇಲ್ಲಿಂದ ಇಲ್ಲಿವರೆಗೂ ನಿಮ್ಮ ಕುಲಕ್ಕೆ ಎಂಬುದಾಗಿ ಅದನ್ನ ವಿಂಗಡಿಸ್ತಾರೆ. ಆ ವಿಂಗಡಿಸಿದಾಗ್ಲೇನೆ ಇಲ್ಲಿ ನಾವೀಗ ಓದಿದಂಥದ್ದು ನಡೆಯುತ್ತೆ. ಅದನ್ನ 11ನೇ ವಚನ ಸರಿಯಾಗಿ ಗಮನಿಸಿ. ಇದಲ್ಲದೆ ಮನಸ್ಸೆಯವರಿಗೆ, ಮನಸ್ಸೆ ಎನ್ನುವಂಥದ್ದು ಏನ್ ಕುಲ ಇದೆಯೋ ಈ ಕುಲದವರಿಗೆ ಬಂದಿದೆ. ಯಾವ ಭಾಗ ಬಂದಿದೆ? ಮನಸ್ಸೆಯವರಿಗೆ ಇಸ್ಸಾಕಾರ್, ಆಶೇರ್ ಎಂಬವರ ಪ್ರಾಂತ್ಯಗಳಲ್ಲಿ ಬೇಷೆಯಾನ್, ಇಬ್ಲೆಯಾಮ್, ದೋರ್ ಎಂಬ ಪಟ್ಟಣಗಳು, ಅವುಗಳ ಗ್ರಾಮಗಳು, ದುರ್ಗತ್ರಯವಾದ ಎಂದೋರ್, ತಾನಾಕ್, ಮೆಗಿದ್ದೋ ಎಂಬ ಪಟ್ಟಣಗಳು, ಅವರಿಗೆ ಸೇರಿದ ಊರುಗಳು ಸಿಕ್ಕಿದವು. ಮೆಗಿದ್ದೋ ಎನ್ನುವಂಥದ್ದು ಒಂದು ಸಮಯದಲ್ಲಿ ಪಟ್ಟಣ. ಇದನ್ನ ಚೆನ್ನಾಗಿ ಗಮನಿಸಬೇಕು. ಈ ಸಮಯದಲ್ಲಿ ಯಾವಾಗ ಅವರು ಅದನ್ನ ವಿಂಗಡಿಸ್ಕೊಂಡ್ರಲ್ಲ, ಸಪರೇಟ್ ಮಾಡಿ ತೆಗೆದುಕೊಂಡ್ರಲ್ಲ, ಎಲ್ಲರೂ ಹೋಗಿ ಭೂಭಾಗವನ್ನು ಹಂಚಿಕೊಂಡ್ರಲ್ಲ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಒಂದು ಕಾನಾನ್ ದೇಶಕ್ಕೆ ಹೋಗಿ ಅಲ್ಲಿ ಭೂಭಾಗಗಳನ್ನು ಹಂಚಿಕೊಳ್ಳುವಂತ ಸಮಯದಲ್ಲಿ ಇದು ಒಂದು ಪಟ್ಟಣ. ಇದು
ಇಲ್ಲಿ ಅದೇ ಇದೆ. ಮೆಗಿದ್ದೋ ಎಂಬ ಪಟ್ಟಣಗಳು ಅವುಗಳಿಗೆ ಸೇರಿದ ಊರುಗಳು ಸಿಕ್ಕಿದವು. ಅಲ್ಲಿ ಅವಾಗ ಪಟ್ಟಣವಾಗಿತ್ತು, ಅದನ್ನ ಏನ್ ಮಾಡಿದರೆ ಈ ಒಂದು ಆ ಮನಸ್ಸೆಯವರಿಗೆ ಇಸ್ಸಾಕಾರ್ ಇಬ್ರಿಗೆ ಈ ಒಂದು ಭೂಭಾಗ ಎನ್ನುವಂಥದ್ದು ಬಂದಿದೆ ಎನ್ನುವಂಥದ್ದನ್ನ ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಮೆಗಿದ್ದು ಎನ್ನುವಂತ ಪ್ರಾಂತ್ಯವು ಕಾನಾನ್ಯರಿಗೆ ಒಳ್ಳೆಯ ಒಂದು ಅನುಕೂಲವಾದಂತಹ ಸ್ಥಳವಾಗಿದೆ ಇದು. ಆ ಕಾನಾನ್ಯರ ಮೊದಲು ಏನಿದ್ರು, ಈ ಇಸ್ರಾಯೇಲರು ಅಲ್ಲಿಗೆ ಸೇರುವುದಕ್ಕಿಂತ ಮೊದಲು ಆ ಒಂದು ಕಾನಾ ದೇಶದಲ್ಲಿ ವಾಸ ಮಾಡ್ತಿದ್ದಂತ ಆ ಜನಾಂಗಗಳೇನಿದೆಯೋ ಅವ್ರಿಗೆ ಒಳ್ಳೆ ಒಂದು ಸ್ಥಳವಾಗಿತ್ತು. ಈ ಒಂದು ಸ್ಥಳ ಎಲ್ಲಿದೆ ಅಂತ ಹೇಳಿ ನಾವು ಒಂಚೂರು ಇವತ್ತಿನ ಒಂದು ಮ್ಯಾಪ್ ಅನ್ನ ಇಟ್ಕೊಂಡು ನಾವು ನೋಡುವಂತದ್ದಾದ್ರೆ, ಈ ಒಂದು ಮೆಡಿಟರೇನಿಯನ್ ಸಮುದ್ರ ಎನ್ನುವಂಥದ್ದು ಏನಿದೆಯೋ, ಪ್ರಪಂಚದಲ್ಲಿರುವ ಮಧ್ಯದಲ್ಲಿರುವಂತ ಈ ಮೆಡಿಟರೇನಿಯನ್ ಸಮುದ್ರ ಎನ್ನುವಂಥದ್ದು ಏನಿದೆಯೋ, ಈ ಒಂದು ಮೆಡಿಟರೇನಿಯನ್ ಸಮುದ್ರಕ್ಕೆ ಪೂರ್ವದಲ್ಲಿರುವಂತ ಈ ಕರ್ಮೇಲ್ ಪರ್ವತವನ್ನು ಮೊದಲುಗೊಂಡು ಪೂರ್ವದಲ್ಲಿರುವಂತ ಯೋರ್ದಾನಿಗೆ ಪಶ್ಚಿಮ ಪ್ರಾಂತ್ಯದಲ್ಲಿರುವಂತ ಈ ಗಿಲ್ಬೋವ ಪರ್ವತಕ್ಕೆ ಮಧ್ಯದಲ್ಲಿ ಇರುವಂತ ಒಂದು ಪ್ರದೇಶ ಇದು. ಮಧ್ಯದಲ್ಲಿರುವಂತದ್ದು ಅಂದ್ರೆ ನೀವ್ ಹೆಚ್ಚು ಕಡಿಮೆ ನೀವ್ ಏನ್ ಅಂದ್ಕೋಬೇಕು ನಿಮ್ಮ ತಲೆಯಲ್ಲಿ ಅಂತಂದ್ರೆ, ಮೆಡಿಟರೇನಿಯನ್ ಸಮುದ್ರದ ಆ ಕಡೆ ಇದೆ ಎನ್ನುವಂಥದ್ದನ್ನು ನೀವು ಒಂದ್ ಸ್ವಲ್ಪ ಈ ರೀತಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಖಚಿತವಾಗಿ ಅರ್ಥವಾಗುತ್ತೆ. ಅಂದ್ರೆ ಮೇಲೆ ಗಲೀಲಾ ಎನ್ನುವಂಥದ್ದು, ಕೆಳಗೆ ಸಮರಯ ಇದೆ, ಮಧ್ಯದಲ್ಲಿರುವಂತ ಪ್ರಾಂತ್ಯವೇ ಈ ಒಂದು ಮಗಿದ್ದೋ ಎನ್ನುವಂತ ಒಂದು ಜಾಗ ಇದು. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ಕಾಲದಲ್ಲಿ ಆ ಒಂದು ಪ್ರಾಂತ್ಯದಲ್ಲಿ ಯುದ್ಧಗಳು ನಡೀತಾ ಇದ್ವು ಅಂತಂದ್ರೆ, ಅದು ಯುದ್ಧಗಳು ನಡೀತಾ ಇದೆ ಅಂದ್ರೆ ಈಗ ನೀವು ಹೇಳ್ಬೇಕು ನನ್ನ ಮಾತಿನ ಮೇಲೆನೆ ಪಟ್ಟಣ ಇತ್ತು ಎಂಬುದಾಗಿ ಹೇಳ್ತಿದ್ರ, ಮತ್ತೆ ಅಲ್ಲಿ ಯಾವ ರೀತಿಯಾಗಿ ಪಟ್ಟಣದ ಮಧ್ಯದಲ್ಲಿ ಯುದ್ಧಗಳು ನಡೆದ್ಬಿಟ್ವ ಅಂತಾನ. ಆದ್ರೆ ಒಂದು ಸಮಯದಲ್ಲಿ ಇದ್ದಂತ ಪಟ್ಟಣ ನಿರ್ನಾಮವಾಗಿ ಬಯಲಾಗಿ ಹೋಗುತ್ತೆ, ಅದ್ ಮುಂದೆ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಅಧಿಕಾರಕ್ಕೋಸ್ಕರ ಪ್ರಜೆಗಳ ಮೇಲೆ ಬಿದ್ದು ಯುದ್ಧಗಳನ್ನು ಮಾಡೋದ್ರಿಂದನ ಪ್ರಾಣ ನಷ್ಟ ಆಗುತ್ತೆ. ಆದ್ರಿಂದಲೇ ರಾಜರುಗಳು ತಮ್ಮ ಸೈನ್ಯಗಳನ್ನ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಯುದ್ಧಗಳನ್ನ ಮಾಡಿ ಗೆದ್ದುಬಿಟ್ಟು ಆ ಒಂದು ಸೋತ ರಾಜನಗಳ ಒಂದು ದೇಶಗಳನ್ನ ಸಂಪತ್ತನ್ನ ಸ್ವಾಧೀನ ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಕಾಮನ್. ಯಾಕೆ ಅಂತಂದ್ರೆ ಚರಿತ್ರೆನ ನೋಡ್ಕೊಂಡ್ ಬರ್ಬೇಕಂತಂದ್ರೆ, ಯಾವ ಒಬ್ಬ ರಾಜ ಇನ್ನು ಮತ್ತೊಬ್ಬ ರಾಜನನ್ನ ಜಯಿಸಿದಾಗ ಅವನು ಸುಮ್ಮನೆ ಜಯಿಸ್ಬಿಟ್ಟ ರಾಜನನ್ನು ಸುಮ್ಮನೆ ಹೋಗ್ತಾ ಇರ್ಲಿಲ್ಲ. ಆ ಸೋತ ರಾಜನ ಸೊತ್ತು ಏನಿದೆಯೋ, ಅವನ ಪಟ್ಟಣ ಏನಿದೆಯೋ, ಅವನ ಸಾಮ್ರಾಜ್ಯ ಏನಿದೆಯೋ, ಅದ್ರಲ್ಲಿ ಎಲ್ಲವೂ ಕೂಡ ಏನ್ ಅವ್ರಿಗೆ ಬೇಕೋ ಎಲ್ಲ ತೆಗೆದುಕೊಂಡು ಹೋಗ್ತಾ ಇದ್ರು. ಅದು ಜನ ಬೇಕಾ, ಜನವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಇಲ್ಲ ಜನವನ್ನ ಕೊಲ್ತಾ ಇದ್ರು. ಇಲ್ಲ ಅದ್ರಿದ್ದಂತ ಬೆಳ್ಳಿ ಬಂಗಾರಗಳನ್ನ ತೆಗೆದುಕೊಂಡು ಹೋಗ್ಬೇಕಾ, ಯಾವ್ದಕ್ಕೂ ಕೂಡ ಹಿಂತೆಗಿತಿರ್ಲಿಲ್ಲ. ಯಾಕೆ ಅಂತಂದ್ರೆ ಗೆದ್ದಂತ ಆ ಒಂದು ರಾಜನು ಸೋತ ರಾಜನ ಮೇಲೆ ಇರುವಂತ ಆತನಿಗೆ ಅಧಿಕಾರ, ಆ ರೀತಿಯಾಗಿ ಅದನ್ನ ಕೊಳ್ಳೆ ಹೊಡಿತಾ ಇದ್ರು. ಆ ದಿನಗಳಲ್ಲಿ ಒಂದಿನ ದಿನಗಳ ಯುದ್ಧವನ್ನ ಮಾಡೋದಕ್ಕೆ ಒಂದು ಪ್ರತ್ಯೇಕವಾದಂತ ಸ್ಥಳಗಳು ಇರ್ತಾ ಇದ್ದು. ಅದೇ ನಾನು ಹೇಳಿದಂತ ರೀತಿಯಲ್ಲಿ ಪ್ರತ್ಯೇಕವಾದಂತ ಸ್ಥಳಗಳಲ್ಲಿ ಅವರು ಯುದ್ಧಗಳನ್ನ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು. ಅಂದ್ರೆ ಈ ಹರ್ ಎನ್ನುವಂತ ಮಾತನ್ನ ನೋಡಿದ್ರೆ ಭೂಮಿ ಎಂಬುದಾಗಿ ಇದೆ, ಮೆಗಿದ್ದು ಅಂದ್ರೆ ಊರು ಎಂಬುದಾಗಿ ಗೊತ್ತಾಯ್ತಲ್ಲ. ಈ ಮೆಗಿದ್ದೋ ಎನ್ನುವಂತ ಪ್ರಾಂತ್ಯವೇ ಹಳೆ ಒಡಂಬಡಿಕೆಯಲ್ಲಿ ಆ ಚರಿತ್ರೆಯಲ್ಲಿ ಯುದ್ಧವನ್ನ ಮಾಡಿಕೊಂಡಿರುವುದಕ್ಕೆ ಬಿಟ್ಟಿರುವಂತ ಭೂಮಿ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ಮೆಗಿದ್ದು ಅಂದ್ರೆ ಏನ್ ಅರ್ಥ, ಯುದ್ಧಗಳನ್ನ ನಡೆಸುವಂತ ಒಂದು ಪ್ರಾಂತ್ಯ ಅದು. ಮೆಗಿದ್ದು ಅಂದ್ರೆ ಏನು, ಆ ಊರು ಎಂಬುದಾಗಿ ನಾವೇನ್ ಅರ್ಥ ಮಾಡಿಕೊಂಡ್ರು, ಆ ಊರು ಏನು, ಯುದ್ಧವನ್ನ ಮಾಡೋದಕ್ಕೆ ಪ್ರತ್ಯೇಕಿಸಲ್ಪಟ್ಟಿರುವಂತ ಭೂಮಿ. ಅಂದ್ರೆ ಹರ್ಮಗೆದೋನ್ ಅಂತ ಅಂದ್ರೆ ಏನ್ ಅರ್ಥ, ಯುದ್ಧ ಭೂಮಿ ಅಂತ ಒಂದೇ ಅರ್ಥ. ಹರ್ಮಗೆದೋನ್ ಅಂದ್ರೆ ಅರ್ಥ ಏನು ಅಂತಂದ್ರೆ ಯುದ್ಧ ಭೂಮಿ, ರಣರಂಗ ಅಂತ ಹೇಳಿ ಅರ್ಥ. ನ್ಯಾಯಸ್ಥಾಪಕರು 1:27 ಏನಿದೆ ಅದನ್ನ ಗಮನಿಸಿ. ನ್ಯಾಯಸ್ಥಾಪಕ ಗ್ರಂಥ 1ನೇ ಅಧ್ಯಾಯ 27ನೇ ವಚನ. ಮನಸ್ಸೆಯವರು ಬೇತ್ಷೆಯಾನ್, ತಾನಾಕ್, ದೋರ್, ಇಬ್ಲೆಯಾಮ್, ಮೆಗಿದ್ದೋ ಎಂಬ ಪಟ್ಟಣಗಳನ್ನು ಅವುಗಳ ಗ್ರಾಮಗಳನ್ನು ಸ್ವಾಧೀನ ಮಾಡಿಕೊಳ್ಳಲಿಲ್ಲ. ಸಾಕು, ಇಲ್ಲಿ ನೋಡಿ ಆ ಮೆಗಿದ್ದೋ ಎನ್ನುವಂತ ಪ್ರಾಂತ್ಯದಲ್ಲಿ ಕಾಣುತ್ತೆ. ಮನಸ್ಸೆಯವರು ಬೇತ್ಷೆಯಾನ್, ತಾನಾಕ್, ದೋರ್, ಇಬ್ಲೆಯಾಮ್, ಮೆಗಿದ್ದೋ ಎಂಬ ಪಟ್ಟಣಗಳನ್ನು ಇದನ್ನ ಚೆನ್ನಾಗಿ ಗಮನಿಸಬೇಕಲ್ಲ. ಅಂದ್ರೆ ಇಸ್ರಾಯೇಲ್ಯರು ಈ ಒಂದು ಪ್ಯಾಲೆಸ್ತೀನ್ ದೇಶಕ್ಕೆ ಹೋದಂತ ತರುವಾಯ 12 ಗೋತ್ರಗಳಿಗೆ ಅಲ್ಲಿದ್ದಂತ ಭೂಭಾಗಗಳನ್ನು ಹಂಚುವಿಕೆ ಎನ್ನುವಂಥದ್ದು ಯೆಹೋಶುವನ ಕಾಲದಲ್ಲಿ ಏನ್ ನಡೀತೋ ಹಾಗೆ ಹಂಚಿದಾಗ ಮನಸ್ಸೆಯವರಿಗೆ ಬಂದಂತ ಪ್ರಾಂತ್ಯವೇ ಮೆಗಿದ್ದೋ ಪ್ರಾಂತ್ಯವು. ಯಾರಿಗ್ ಬಂದಿದೆ, ಮನಸ್ಸೆಯವರಿಗೆ ಬಂದಿದೆ. ಅಂದ್ರೆ ಚೆನ್ನಾಗಿ ಗಮನಿಸ್ಬೇಕು, ಅಲ್ಲಿದ್ದಂತ ಭೂಭಾಗವು ಇದು ಹಂಚಲ್ಪಟ್ಟಿದೆ ಅಂತನ. ಮತ್ತೆ ನ್ಯಾಯಸ್ಥಾಪಕರು 5:19-20 ಓದಿ. ನ್ಯಾಯಸ್ಥಾಪಕರ ಗ್ರಂಥ 5ನೇ ಅಧ್ಯಾಯ 19ನೇ ವಚನ 20ನೇ ವಚನ. ಅರಸರು ಬಂದು ಯುದ್ಧ ಮಾಡಿದರು. ಕಾನಾನ್ಯ ರಾಜರು ಮೆಗಿದ್ದೋ ಪ್ರವಾಹಗಳ ಬಳಿಯಲ್ಲಿರುವ ತಾನಾಕದಲ್ಲಿ ಕೂಡಿ ಬಂದು ಕಾದಿದರು. ಅವರಿಗೆ ದ್ರವ್ಯವೇನು ಸಿಕ್ಕಲಿಲ್ಲ. ನಕ್ಷತ್ರಗಳು ಆಕಾಶ ಪಥದಲ್ಲಿದ್ದು ಸೀಸೆರನೊಡನೆ ಯುದ್ಧ ಮಾಡಿದವು. ಸಾಕು, ಇಲ್ಲಿ ನೋಡಿ ಏನಿದೆ,
ಅರಸರು ಬಂದು ಯುದ್ಧ ಮಾಡಿದರು. ಕಾನಾನ್ಯ ರಾಜರು ಮೆಗಿದ್ದೋ ಪ್ರವಾಹಗಳ ಬಳಿಯಲ್ಲಿರುವ ತಾನಾಕದಲ್ಲಿ ಕೂಡಿ ಬಂದು ಕಾದಿದ್ದರು. ಅಂದ್ರೆ ಅರಸರು ಬಂದು ಯುದ್ಧವನ್ನು ಮಾಡಿದಾರಂತೆ, ಇವ್ರೋಗೆಲ್ಲ ಕಾದಿದಾರಂತೆ. ಎಲ್ಲಿ? ಮೆಗಿದ್ದೋ ಪ್ರಾಂತ್ಯದಲ್ಲಿ, ಮೆಗಿದ್ದೋ ಅನ್ನುವಂಥ ಜಾಗದಲ್ಲಿ, ಮೆಗಿದ್ದೋ ಎನ್ನುವಂತ ರಣಭೂಮಿಯಲ್ಲಿ. ಒಂದೇ ಮಾತು ಹೇಳ್ಬೇಕಂದ್ರೆ ಆ ಯುದ್ಧ ಭೂಮಿಯಲ್ಲಿ ಏನ್ ಮಾಡಿದೆ? ಯುದ್ಧವನ್ನ ನಡೆದಿದೆಯಂತೆ. ನಕ್ಷತ್ರಗಳು ಆಕಾಶ ಪಥದಲ್ಲಿದ್ದು ಸೀಸರ್ನೊಡನೆ ಯುದ್ಧ ಮಾಡಿದವು. ಇದೆಂತ ವಿಚಿತ್ರ ನೋಡಿ, ಇಲ್ಲಿ ಏನಿದೆಯೋ ನಕ್ಷತ್ರಗಳು ಆಕಾಶದಲ್ಲಿ ಇದ್ದುಕೊಂಡು ಸೀಸರ್ನಾದಂತ ಈ ಭೂಮಿ ಮೇಲೆ ಇರುವಂತ ರಾಜನ ಮೇಲೆ ಯುದ್ಧವನ್ನು ಮಾಡಿದ್ವಂತೆ. ಇದು ಯಾವ ರೀತಿಯಾಗಿ? ಮೆಗಿದ್ದೋ ಪ್ರಾಂತ್ಯದಲ್ಲಿ ನಕ್ಷತ್ರಗಳು ಯುದ್ಧವನ್ನ ಮಾಡ್ತಾವ, ಮನುಷ್ಯನ ಮೇಲೆ ಆಕಾಶದಲ್ಲಿರುವಂತ ನಕ್ಷತ್ರಗಳು ಯುದ್ಧವನ್ನ ಮಾಡ್ತಾವ. ಇಲ್ಲಿ ನಕ್ಷತ್ರ ಅಂತ ಅಂದ್ರೆ ಆ ನಕ್ಷತ್ರಗಳ ವಿಷಯದಲ್ಲಿ ದೇವರಲ್ಲಿ ಬರೆಯಲ್ಪಡ್ತಾ ಇಲ್ಲ, ಬರ್ದಿಲ್ಲ ಇಲ್ಲಿ. ಆಕಾಶದಲ್ಲಿರುವಂತ ನಕ್ಷತ್ರವು ದಗದಗ ಅದು ಏನ್ ಮಾಡ್ತಿರ್ತದೆ? ಅದು ಬೆಳಕನ್ನ ಕೊಡ್ತಾ ಇರ್ತದೆ. ಅದು ನಮಗ್ ರಾತ್ರಿಯನ್ನ ಆಳುವುದಕ್ಕೋಸ್ಕರ ಕೊಟ್ಟಿರುವಂತ ಆ ಬೆಳಕುಗಳು ಅವುಗಳ ಕೆಲಸವನ್ನ ನಾವು ಮಾಡ್ತಾ ಇದ್ದಾವೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಆ ಒಂದು ನಕ್ಷತ್ರಗಳ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿರುವಂತದ್ದಲ್ಲ. ಇವತ್ತು ಈ ಭೂಮಿ ಮೇಲೂ ಕೂಡ ಆ ಸ್ಟಾರ್ಗಳು ಈ ಸ್ಟಾರ್ಗಳು ಎಂಬುದಾಗಿ ಸಿನಿಮಾ ಆಕ್ಟ್ಗಳನ್ನ ಮಾಡ್ತಾ ಇವರು ಸ್ಟಾರ್ಗಳಾಗಿರ್ತಾರೆ. ಅನೇಕರನ್ನ ತಪ್ಪುದಾರಿಯಲ್ಲಿ ನಡೆಸುತ್ತಾ. ಯಾಕೆ ಅಂತ ಅಂದ್ರೆ ಸಿನಿಮಾಗಳನ್ನು ನೋಡೇ ಭಯಂಕರವಾದಂತ ರೀತಿಯಲ್ಲಿ ಮನುಷ್ಯನ ಇವತ್ತು ಕೆಟ್ಟೋಗ್ತಾ ಇದ್ದಾನೆ. ಅದು ಕಳ್ಳತನ ಆಗಿರ್ಬೋದು, ಮನುಷ್ಯನು ಮಾಡುವಂತ ಶೋಕಿಗಳಾಗಿರ್ಬೋದು, ಮನುಷ್ಯನು ಮಾಡುವಂತ ಕೊಲೆಗಳಾಗಿರ್ಬೋದು, ಮನುಷ್ಯನು ಮಾಡುವಂತ ಇನ್ನ ಬೇರೆ ಯಾವುದೇ ಒಂದು ಕೆಟ್ಟ ಕಾರ್ಯಗಳಾಗಿರ್ಬೋದು. ಅದು ಸಿಗರೇಟ, ಅದು ಎಣ್ಣೆಯ, ಇಲ್ಲ ಇನ್ನೊಂದ ಮತ್ತೊಂದ ವ್ಯಭಿಚಾರವ, ಅದು ಆ ಸಿನಿಮಾಗಳಿಂದ ಬರುವಂಥದ್ದು. ಇವರೆಲ್ಲ ನಿಜವಾದಂತ ಸ್ಟಾರ್ಗಳು ಯಾರ ವಿಷಯದಲ್ಲಿ ದೇವರಲ್ಲಿ ಬರೆಸ್ತಾ ಇದ್ದಾರೆ ಅಂತ ಹೇಳಿ ನೋಡಿದ್ರೆ ಒಂದು ಮಾತು ಖಚಿತವಾಗಿ ದಾನಿಯೇಲ 12:3 ಇದೆ. ಅದನ್ನು ಓದಿ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 3ನೇ ವಚನವನ್ನ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಸಾಕು ನೋಡಿ, ಇಲ್ಲಿ ಏನಿದೆ? ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು ಎಂಬುದಾಗಿದೆ. ದೇವರು ನಕ್ಷತ್ರಗಳನ್ನಾಗಿ ದೇವರು ಯಾರನ್ನ ಹೋಲಿಸ್ತಾ ಇದ್ದಾರೆ ಗೊತ್ತಾ? ಆಕಾಶದಲ್ಲಿರುವಂತಹ ನಕ್ಷತ್ರಗಳ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿಲ್ಲ. ಸೀಸರ್ನೊಡನೆ ಯುದ್ಧ ಮಾಡಿದ್ ಯಾರಂತೆ? ದೇವರ ಮಕ್ಕಳಂತೆ. ಈ ದೇವರ ಮಕ್ಕಳನ್ನ ದೇವರು ಏನ್ ಮಾಡ್ತಾ ಇದ್ದಾರೆ? ನೀತಿಯಿಂದ ನಡ್ಕೊಳ್ಳುವಂತವ್ರನ್ನ ನಕ್ಷತ್ರಗಳು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ದೇವ್ರು ಹೇಳ್ತಾ ಇರುವಂತದ್ದು ಮನುಷ್ಯರು ಕಟ್ಟಿರುವಂತ ಪಟ್ಟ ಅಲ್ಲ. ಈ ಸ್ಟಾರ್ಗಳಿಗೆ ಮನುಷ್ಯರು ಕಟ್ಟಿರುವಂತ ಪಟ್ಟ ಇದು. ಆದ್ರೆ ದೇವರೇ ತನ್ನ ಮಕ್ಕಳಿಗೆ ಪಟ್ಟವನ್ನ ಕಟ್ತಾ ಇದ್ದಾನೆ. ಯಾವ ಮಕ್ಕಳಿಗೆ? ನೀತಿಯಿಂದ ನಡೆಕೊಳ್ಳುವಂತ ಮಕ್ಕಳಿಗೆ ಪಟ್ಟವನ್ನ ಕಟ್ತಾ ಇದ್ದಾನೆ. ಏನಂತ? ಸ್ಟಾರ್ಗಳು ನೀವು ಎಂಬುದಾಗಿ. ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆ ರೀತಿಯಾಗಿ ಆ ಸೀಸರ್ನೊಡನೆ ಯುದ್ಧವು ಆ ರಣಭೂಮಿಯಲ್ಲಿ ನಡೆದಿದೆ. ಅಂದ್ರೆ ನಕ್ಷತ್ರಗಳು ಅಂದ್ರೆ ಆ ಒಂದು ದೇವರ ಮಕ್ಕಳು ಅಂದ್ರೆ ಮೆಗಿದ್ದೋ ಎನ್ನುವಂತ ಪ್ರಾಂತದಲ್ಲಿಯೇ ಆ ಒಂದು ಯುದ್ಧಗಳು ನಡೆದಿದೆ ಎನ್ನುವಂಥದ್ದನ್ನ ಚೆನ್ನಾಗಿ ಇಲ್ಲಿ ಗಮನಿಸ್ಬೇಕು ನಾವು. ಆ ಒಂದು ದೇವರ ಮಕ್ಕಳ ಮೇಲೆ ಆ ಈ ಸೀಸರ್ಗೆ ಇವ್ರಿಗೆ ಎಲ್ಲರಿಗೂ ಯುದ್ಧಗಳು ಎಲ್ಲಿ ನಡೆದಿದೆ? ಆ ಮೆಗಿದ್ದೋ ಎನ್ನುವಂತ ಯುದ್ಧ ಭೂಮಿಯಲ್ಲಿ ಇದು ನಡೆದಿದೆ. ಇದನ್ನ ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. 1 ಅರಸುಗಳು 9:15 ಓದಿ. 1 ಅರಸುಗಳು 9ನೇ ಅಧ್ಯಾಯ 15ನೇ ವಚನ. ಸೊಲೊಮೋನನ ಬಿಟ್ಟಿ ಕೆಲಸದವರು ಯಾವುವೆಂದರೆ ಯೆಹೋವನ ಆಲಯ, ಅರಮನೆ, ಮಿಲ್ಲೋ ಕೋಟೆ, ಯೆರೂಸಲೇಮಿನ ಪೌಳಿಗೋಡೆ, ಹಾಚೋರ್, ಮೆಗಿದ್ದೋ, ಗೆಜೆರ್ ಇವೆ. ಇಲ್ಲಿ ಏನಿದೆ ಗಮನಿಸಿ. ಸೊಲೊಮೋನನ ಬಿಟ್ಟಿ ಕೆಲಸದವರು. ಸೊಲೊಮೋನನ ಕಾಲದಲ್ಲಿ ಆತನಿಗೋಸ್ಕರ ಬಿಟ್ಟಿ ಕೆಲಸವನ್ನ ಮಾಡುವಂತ ಜನರು ಬಹಳಷ್ಟು ಜನ ಇದ್ರು. ಅವರು ಕಟ್ಟಿದಂತವುಗಳು ಕೆಲವೊಂದು ಏನು ಪಟ್ಟಣಗಳನ್ನ ಇವೆಲ್ಲವುಗಳನ್ನ ಕಟ್ಟಿದ್ದಾರೆ. ಅವು ಕಟ್ಟಿದಂತವು ಏನು ಅಂತ ಅಂದ್ರೆ ಯೆಹೋವನ ಆಲಯವನ್ನ ಕಟ್ಟಿದ್ದಾರೆ, ಅರಮನೆಯನ್ನ ಕಟ್ಟಿದ್ದಾರೆ, ಮಿಲ್ಲೋ ಕೋಟೆಯನ್ನ ಕಟ್ಟಿದ್ದಾರೆ, ಯೆರೂಸಲೇಮಿನ ಪೌಳಿಗೋಡೆಯನ್ನ ಕಟ್ಟಿದ್ದಾರೆ, ಆಚೋರ್ ಎನ್ನುವಂಥದ್ದನ್ನ ಕಟ್ಟಿದ್ದಾರೆ, ಮೆಗಿದ್ದೋ ಗೆಜೇರ್ ಇವೆ. ಅಂದ್ರೆ ಮೆಗಿದ್ದೋ ಎನ್ನುವಂತ ಪಟ್ಟಣವನ್ನು ಕೂಡ ಆ ಒಂದು ಜಾಗವನ್ನು ಕೂಡ ಅಲ್ಲಿ ಏನ್ ಮಾಡಿದ್ದಾರೆ? ಅವರು ಅಭಿವೃದ್ಧಿ ಮಾಡಿರುವಂತದ್ದು ಸೊಲೊಮೋನನ ಕಾಲದಲ್ಲಿ ಖಚಿತವಾಗಿ ಕಾಣುತ್ತೆ. 2 ಪೂರ್ವಕಾಲ ವೃತ್ತಾಂತ 35:22 ಗಮನಿಸಿ. 2 ಪೂರ್ವಕಾಲ ವೃತ್ತಾಂತ 35:22. ಆದರೆ ಯೋಷೀಯನು ಅವನನ್ನು ಬಿಟ್ಟು ಹಿಂದಿರುಗಲಿಲ್ಲ. ದೇವೋಕ್ತಿಯಾಗಿದ್ದ ನೆಕೋವಿನ ಮಾತಿಗೆ ಕಿವಿಗೊಡದೆ ವೇಷ ಹಾಕಿಕೊಂಡು ಅವನೊಡನೆ ಕಾದುವುದಕ್ಕೆ ಮೆಗಿದ್ದೋ ಬಯಲಿಗೆ ಹೋದನು. ಅವನೊಡನೆ
ಕಾದಾಡುವುದಕ್ಕೆ ಮೆಗಿದ್ದೋ ಬೈಲಿಗೆ ಹೋದನು, ಅವನನ್ನು ಅವನ ಜೊತೆಯಲ್ಲಿ ಅಂದ್ರೆ ಮೆಗಿದ್ದೋ ಬೈಲಿಗೆ ಹೋಗಿದ್ದನಂತೆ ಕಾದಾಡುವುದಕ್ಕೋಸ್ಕರ. ಕಾದಾಡುವುದಕ್ಕೆ ಅಂದ್ರೆ ಏನರ್ಥ? ಯುದ್ಧವನ್ನು ಮಾಡೋದಕ್ಕೋಸ್ಕರನ. ಅಂದ್ರೆ ಇಲ್ಲಿ ನಾವು ಚೆನ್ನಾಗಿ ದೃಷ್ಟಿ ಗಮನಿಸಬೇಕಾಗಿರುವಂತದ್ದು, ನಮ್ಮ ದೃಷ್ಟಿನ ಸರಿಯಾದಂತ ರೀತಿಯಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು, ದೃಷ್ಟಿಯನ್ನು ಇಡಬೇಕಾಗಿರುವಂತದ್ದು ಯಾವ್ದ್ರ ಮೇಲೆ ಅಂದ್ರೆ ಈ ಮೆಗಿದ್ದೋ ಪ್ರಾಂತ, ಮೆಗಿದ್ಯೋ ಜಾಗ, ಮೆಗಿದ್ಯೋ ರಣಭೂಮಿ, ಈ ಮೆಗಿದ್ದೋ ಎನ್ನುವಂತ ಪದದ ಮೇಲೆ ನೀವು ಅಂದ್ರೆ ಸೊಲೊಮೋನನು ಕಟ್ಟಿಸಿದಂತ ಈ ಒಂದು ಮೆಗಿದ್ದೋ ಪಟ್ಟಣವೇ ತರುವಾಯ ಅದು ಬಯಲಾಗಿ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿ ಹೋಗಿದೆ. ಚೆನ್ನಾಗಿ ನಾವಿಲ್ಲಿ ಗಮನಿಸಬೇಕು. ಈ ಬಿಟ್ಟಿ ಕೆಲಸದವರು ಏನ್ ಮಾಡಿದ್ದಾರೆ? ಪಟ್ಟಣವನ್ನ ಕಟ್ಟಿದ್ದಾರೆ ಇವರು. ಸೊಲೊಮೋನನ ಕಾಲದಲ್ಲಿ ಸೊಲೊಮೋನನ ಬಿಟ್ಟಿ ಕೆಲಸದವರು ಮೆಗಿದ್ದೋ ಎನ್ನುವಂತ ಪಟ್ಟಣವನ್ನ ಕಟ್ಟಿದ್ದಾರೆ. ಮನೆಗಳಾಗಿರ್ಬೋದು, ಅದರಲ್ಲಿ ಏನೇನು ಆಗಿರ್ಬೋದು, ಎಲ್ಲವನ್ನ ಕಟ್ಟಿ ಬಿಸಾಕಿದ್ದಾರೆ. ಪಟ್ಟಣಕ್ಕೆ ಏನೇನ್ ಬೇಕೋ ಎಲ್ಲವನ್ನ ಕಟ್ಟಿ ಬಿಸಾಕಿದ್ದಾರೆ ಬಿಟ್ಟಿ ಕೆಲಸದವರು. ಆದ್ರೆ ಒಂದು ಸಮಯಕ್ಕೆ ಬಂದಾಗ ಅದರ ಆ ಒಂದು ಮೆಗಿದ್ದೋ ಪಟ್ಟಣವೇ ತರುವಾಯ ಮೆಗಿದ್ದೋ ಬಯಲಾಗಿ ಅದು ಖಾಲಿಯ ಭೂಮಿಯಾಗಿ ಬದಲಾಗಿ ಹೋಗಿದೆ. ಖಾಲಿಯ ಭೂಮಿಯಾಗಿ ಬದಲಾಗಿ ಹೋದಂತ ಕಾರಣವೇ ಅದನ್ನ ರಣಭೂಮಿಯಾಗಿ, ರಣರಂಗವನ್ನಾಗಿ, ಯುದ್ಧ ಭೂಮಿಯನ್ನಾಗಿ, ಯುದ್ಧ ಬಯಲನ್ನಾಗಿ ತೆಗೆದುಕೊಂಡಿದ್ದಾರೆ. 2 ಅರಸುಗಳು 9:27 ಓದಿ. 2 ಅರಸುಗಳು 9:27. ಯೆಹೂದ್ಯರ ಅರಸನಾದ ಅಹಜ್ಯನು ಇದನ್ನೆಲ್ಲ ಕಂಡು ಬೇತ್ ಹಗ್ಗನಿನ ಮಾರ್ಗವಾಗಿ ಓಡಿ ಹೋದನು. ಯೇಹುವು ಅವನನ್ನು ಹಿಂದಟ್ಟಿ ಅವನನ್ನು ರಥದಲ್ಲಿಯೇ ಹೊಡೆಯಿರಿ ಎಂದು ಕೂಗಲು ಅವನ ಜನರು ಇಬ್ಲೆಯಾಮಿನ ಬಳಿಯಲ್ಲಿರುವ ಗೋರ್ ಗುಡ್ಡದ ಮೇಲೆ ಅವನನ್ನು ಗಾಯಪಡಿಸಿದರು. ಅಹಜ್ಯನು ಮೆಗಿದ್ದೋವಿಗೆ ಓಡಿ ಹೋಗಿ ಸತ್ತನು. ಅಹಜ್ಯನು ಮೆಗಿದ್ದೋವಿಗೆ ಓಡಿ ಹೋಗಿ ಸತ್ತನು. ಅಂದ್ರೆ ಯಹೂದ್ಯರ ಅರಸನಾದಂತ ಅಹಜ್ಯನು ಮೆಗಿದ್ದೋ ಅನ್ನುವಂತ ಪ್ರಾಂತದಲ್ಲಿ ಮರಣಿಸಿದ್ದಾನೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರಿಂದ ಮೆಗಿದ್ದೋ ಎನ್ನುವಂತ ಒಂದು ಪ್ರಾಂತ್ಯ ಎನ್ನುವಂಥದ್ದು ಇದೆ, ಅದು ರಣರಂಗ, ಅದು ಯುದ್ಧವನ್ನು ಮಾಡುವಂತ ಬಯಲು. ಒಂದು ಸಮಯದಲ್ಲಿ ಪಟ್ಟಣವಾಗಿತ್ತು, ಅನಂತರ ಅದು ಹಲವಾರು ದಾಳಿಗಳಿಗೆ ಒಳಗಾಗಿ ಹಲವಾರು ಕಾರಣಗಳಿಂದ ಏನಾಗಿದೆ? ಬಯಲಾಗಿ ಹೋಗಿದೆ. ಆ ಬಯಲಾದ ಮೇಲೆ ಏನ್ ಮಾಡಿದ್ದಾರೆ? ಯುದ್ಧ ಭೂಮಿಯನ್ನಾಗಿ ಇವರು ಆಯ್ಕೆ ಮಾಡಿಕೊಂಡು ಚೆನ್ನಾಗಿದೆ ಇಲ್ಲಿ ಯುದ್ಧವನ್ನು ಮಾಡೋದಕ್ಕೋಸ್ಕರ ಎಂಬುದಾಗಿ ಇವರು ನೇಮಕ ಮಾಡಿಕೊಂಡಿದ್ದಾರೆ. 2 ಅರಸುಗಳು 23:29 ಓದಿ. 2 ಅರಸುಗಳು 23:29. ಅವನ ಕಾಲದಲ್ಲಿ ಐಗುಪ್ತರ ಅರಸನಾದ ಫರೋಹನೆಕೋ ಎಂಬುವನು ಅಶ್ಶೂರದ ಅರಸನಿಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೋಸ್ಕರ. ಅರಸುಗಳು 23:29. ಯೂಫ್ರೆಟಿಸ್ ನದಿಯ ಬಳಿಗೆ ಹೋದನು. ಅವನು ಅಲ್ಲಿಗೆ ಹೋಗುತ್ತಿರುವಾಗ ಯೋಷೀಯನು ಮೆಗಿದ್ದೋವಿನಲ್ಲಿ ಅವನನ್ನು ಎದುರುಗೊಂಡು ಕೂಡಲೇ ಅವನಿಂದ ಹತನಾದನು. ಅವನು ಅಲ್ಲಿಗೆ ಹೋಗುತ್ತಿರುವಾಗ ಯೋಷೀಯನು ಮೆಗಿದ್ದೋವಿನಲ್ಲಿ ಅವನನ್ನು ಎದುರುಗೊಂಡು ಕೂಡಲೇ ಅವನಿಂದ ಹತನಾದನು. ಮೆಗಿದ್ದೋವಿನಲ್ಲಿ ಎದುರುಗೊಂಡಿದ್ದಾನೆ. ಏನಕ್ಕೆ? ಯುದ್ಧ ಭೂಮಿ ಅದು, ಯುದ್ಧವನ್ನು ನಡೆಯುವಂತ ಜಾಗವದು. ಅಲ್ಲಿ ವೈರಿಗಳಿರ್ತಾರೆ, ಶತ್ರು ಸೇನೆಗಳು ಎಲ್ಲರೂ ಇರ್ತಾರೆ. ಆದ್ರಿಂದನ ಎದುರು ಬದರಾಳಿ ಸೈನ್ಯಗಳಲ್ಲಿ ಇರುವಂತ ಕಾರಣ ಅಲ್ಲಿಗೆ ಹೋಗಿದ್ದಾನೆ. ಅಲ್ಲಿ ಏನ್ ಮಾಡಿದಾನೆ? ಅವನು ಹತನಾಗಿದ್ದಾನೆ. ಯೋಷಿಯನು ಮೆಗಿದ್ದೋವಿನಲ್ಲಿ ಅವನು ಅಲ್ಲಿಗೆ ಹೋಗುತ್ತಿರುವಾಗ ಯೋಷಿಯನು ಮೆಗಿದ್ದೋವಿನಲ್ಲಿ ಅವನನ್ನ ಎದುರುಗೊಂಡು ಕೂಡಲೇ ಅವನಿಂದ ಹತನಾದನು. ಅಂದ್ರೆ ಮೆಗಿದ್ದೋ ಅಂತ ಅಂದ್ರೆ ಯುದ್ಧ ಭೂಮಿ, ರಣಭೂಮಿ, ಅರಸರು ಯುದ್ಧಗಳನ್ನು ನಡೆಸುವಂತ ಸ್ಥಳ ಎಂಬುದಾಗಿ ಖಚಿತವಾಗಿ ಗೊತ್ತಾಗುತ್ತೆ. ಇನ್ನೊಂದು ಮಾತನ್ನ ನೋಡೋಣ. ಜಕರ್ಯನ ಗ್ರಂಥ 12ನೇ ಅಧ್ಯಾಯ 11ನೇ ವಚನ. ಜಕರ್ಯನ ಗ್ರಂಥ 12ನೇ ಅಧ್ಯಾಯ 11ನೇ ವಚನ. ಮೆಗಿದ್ದೋವಿನ ತಗ್ಗಿನೊಳಗೆ ಹದದ್ರಿಮ್ಮೋನಿನಲ್ಲಿ ಗೋಳಾಟವಾಗುವಂತೆ ಯೆರೂಸಲೇಮಿನಲ್ಲಿ ಆ ದಿನ ದೊಡ್ಡ ಗೋಳಾಟವಾಗುವುದು. ಇಲ್ಲೇನಿದೆ ನೋಡಿ, ಮೆಗಿದ್ದೋವಿನ ತಗ್ಗಿನೊಳಗೆ ಹದದ್ರಿಮ್ಮೋನಿನಲ್ಲಿ ಗೋಳಾಟವಾಗುವಂತೆ ಯೆರೂಸಲೇಮಿನಲ್ಲಿ ಆ ದಿನ ಗೋಳಾಟವಾಗುವುದು ಎಂಬುದಾಗಿದೆ. ಅಂದ್ರೆ ಈ ಮೆಗಿದ್ದೋ ಅನ್ನುವಂತ ಜಾಗದಲ್ಲಿ ಏನಕ್ಕೆ ಗೋಳಾಟವಾಗುತ್ತೆ? ಇದನ್ನ ಗಮನಿಸ್ಬೇಕಿಲ್ಲಿ. ಅಂದ್ರೆ ಮೆಗಿದ್ದೋ ಎನ್ನುವಂತ ಒಂದು ಪ್ರಾಂತ್ಯ ಇದು ತಗ್ಗಿನಲ್ಲಿ ಇದೆ. ಆ ಒಂದು ತಗ್ಗಿನಲ್ಲಿ ಗೋಳಾಟಗಳು ನಡೀತವೆ. ಯಾಕೆ ಗೋಳಾಟಗಳು ನಡೀತತೆ ಅಂತ ಅಂದ್ರೆ ಯುದ್ಧಗಳು ನಡೆದಂತ ತರುವಾಯ ಗೋಳಾಟವೇ. ಯಾಕೆ ಗೋಳಾಟ? ಆಸ್ತಿ ನಷ್ಟ, ಪ್ರಾಣ ನಷ್ಟ, ಇದೆಲ್ಲವೂ ನಡೀತತಲ್ಲ. ಓ, ನನ್ನ ಮನೆಯವರು ಹೋದ್ರು, ನನ್ನ ಮನೆಯವರು ಸತ್ರು, ಇಲ್ಲ ನನ್ನ ಆಸ್ತಿ ಎನ್ನುವಂಥದ್ದು ಹೋಯ್ತು, ಇದಕ್ಕೋಸ್ಕರ ಗೋಳಾಟ ನಡೆಯುತ್ತೆ. ಅಂದ್ರೆ ಗೋಳಾಟ ನಡೀತದೆ ಅಂದ್ರೆ ಇದ್ರ ಅರ್ಥ ಏನು? ಅದು ಯುದ್ಧ ಭೂಮಿ ಆಗಿರುವಂತ ಕಾರಣ ಅಲ್ಲಿ ಗೋಳಾಟ ಎನ್ನುವಂಥದ್ದು ಇದೆ ಎನ್ನುವಂಥದ್ದನ್ನು ಖಚಿತವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಅಂದ್ರೆ ಇದನ್ನ ಕುರಿತ ಪ್ರಕಟಣೆ ಗ್ರಂಥದಲ್ಲಿ ಏನಕ್ಕೋಸ್ಕರ ಬರೆಯಲ್ಪಟ್ಟಿದೆ? ಈ ಮೆಗಿದ್ದೋ ಎನ್ನುವಂತ ಪ್ರಾಂತ್ಯದ ವಿಷಯದಲ್ಲಿ, ಈ ರಣರಂಗದ ವಿಷಯದಲ್ಲಿ ದೇವರು ಏನಕ್ಕೋಸ್ಕರ ಬರೆಸ್ತಾ ಇದ್ದಾನೆ? ಅರ್ಮಗೆದೋನ್ ಎನ್ನುವಂಥದ್ದು ಯುದ್ಧವು ಹಾಲಿನೇನೆ ನಡೆದೋಗಿದೆಯಾ?
ಇಲ್ಲಿ ನಡೆಯಲಿದೆಯಾ? ಆ ಒಂದು ಯುದ್ಧ ಭೂಮಿಯನ್ನು ಕುರಿತು ಪದ್ಮೋಸ್ ದ್ವೀಪದಲ್ಲಿ ಪ್ರವಾಸಿಯಾಗಿರುವಂತ ಯೋಹಾನನ ಬಾಯಿಂದ ದೇವರು ಯಾಕೆ ಇದನ್ನ ನುಡಿಸ್ತಾ ಇದ್ದಾನೆ, ಯಾಕೆ ಇದನ್ನ ಬರೆಸ್ತಾ ಇದ್ದಾನೆ? ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರೋ ವಿಚಾರ ಏನು ಅಂದ್ರೆ, ಇಲ್ಲಿಯೂ ಕೂಡ ಒಂದು ಯುದ್ಧ ನಡಿಬೇಕಾಗಿರುವಂತ ಕಾರಣ, ನಡೆಯದೆ ನಡೀತದಾದ್ರಿಂದ ಯುದ್ಧ ಭೂಮಿಯನ್ನ ಒಂದು ಸಾರಿ ದೇವ್ರು ನಮ್ಗೆ ಗುರುತು ಪಡಿಸ್ತಾ ಇದ್ದಾನೆ, ಗುರುತನ್ನ ತರ್ತಾ ಇದ್ದಾನೆ, ಗುರುತಿಗೆ ತರ್ತಾ ಇದ್ದಾನೆ, ಜ್ಞಾಪಕ ಪಡಿಸ್ತಾ ಇದ್ದಾನೆ ಇದನ್ನ. ಆ ಯುದ್ಧ ಭೂಮಿಯನ್ನ ದೇವ್ರು ಇಲ್ಲಿ ಬರೆಸ್ತಾ ಇರುವಂತದರ ಹಿಂದೆ ಉದ್ದೇಶ ಏನು ಅಂದ್ರೆ, ಆ ದೇವರ ಒಂದು ಪ್ರಣಾಳಿಕೆಯ ಹಿಂದೆ ಇರುವಂತ ಆ ಒಂದು ಮರ್ಮವು ಏನು ಅಂದ್ರೆ, ನಡೆಯಬೇಕಾಗಿರುವಂತ ಒಂದು ಯುದ್ಧದ ವಿಷಯದಲ್ಲಿ ದೇವ್ರು ಏನ್ ಮಾಡ್ತಿದ್ದಾನೆ, ಬರ್ಸಿದ್ದಾನೆ. ಅವಾಗ ಒಂದು ಯುದ್ಧವು ನಡಿಬೇಕಾಗಿದೆ, ಅದರಿಂದಲೇ ಏನ್ ಮಾಡಿದ್ದಾನೆ, ಬರ್ಸಿದ್ದಾನೆ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 12ರಿಂದ ಓದಿ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 12ನೇ ವಚನದಿಂದ. ಆರನೆಯವನು ತನ್ನ ಪಾತ್ರೆಯಲ್ಲಿದ್ದನ್ನು ಯೂಫ್ರೆಟಿಸ್ ಎಂಬ ಮಹಾನದಿಯ ಮೇಲೆ ಹೊಯ್ಯಲು ಅದರ ನೀರು ಇಂಗಿ ಹೋಯಿತು. ಇದರಿಂದ ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ ಕಾರ್ಯಗಳನ್ನು ಮಾಡುವ ದೆವ್ವಗಳು ಭೂಲೋಕದಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ. ಸಾಕು, ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ದೇವರು ಯಾಕೆ ಅಂತಂದ್ರೆ, ಯಾವುದೇ ಒಂದು ಮಾತನ್ನ ಬೈಬಲ್ ಅಲ್ಲಿ ದೇವರು ವ್ಯರ್ಥವಾಗಿ ಬರೆಸಿಲ್ಲ. ಯಾವುದೇ ಒಂದು ಅಕ್ಷರವನ್ನು ಕೂಡ ದೇವರು ವ್ಯರ್ಥವಾಗಿ ಬರೆಸಿಲ್ಲ. ಪ್ರಕಟಣೆ ಗ್ರಂಥದಲ್ಲಿ ದೇವರ ಆ ಯುದ್ಧ ಭೂಮಿಯನ್ನ ಜ್ಞಾಪಕ ಪಡಿಸಿ ಮಾತನಾಡಿಸಿದ್ದಾನೆ ಅಂದ್ರೆ, ಅದನ್ನ ಬರೆಸಿದ್ದಾನೆ ಅಂತ ಅಂದ್ರೆ, ಯುದ್ಧ ನಡೆಯುವಂತ ಕಾರ್ಯವನ್ನು ಆತನ ಬರೆಸಿದ್ದಾನೆ. ಅಂದ್ರೆ ಒಂದು ನಡಿಬೇಕಾಗಿರುವಂತ ಒಂದು ಯುದ್ಧ ಇದೆ. ಆ ಯುದ್ಧದ ವಿಷಯದಲ್ಲಿ ದೇವ್ರು ಏನ್ ಮಾಡ್ತಿದ್ದಾನೆ, ಆ ರಣರಂಗವನ್ನ ಜ್ಞಾಪಕ ಪಡಿಸಿ, ಆ ಯುದ್ಧ ಭೂಮಿಯನ್ನ ಜ್ಞಾಪಕ ಪಡಿಸಿ ದೇವ್ರಲ್ಲಿ ಬರೆಸ್ತಾ ಇದ್ದಾನೆ. ಅದೇ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 12ನೇ ವಚನದಿಂದ ಇರುವಂತ ಮಾತು. ಆರನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಯೂಫ್ರೆಟಿಸ್ ಎಂಬ ಮಹಾನದಿಯ ಮೇಲೆ ಒಯ್ಯಲು ಅದರ ನೀರು ಹಿಂಗಿ ಹೋಯಿತು. ಇದರಿಂದ ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು. ಜಾಗ್ರತೆಯಿಂದ ಇಲ್ಲಿಂದ ಗಮನಿಸಿ. ಮತ್ತು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನ ಕಂಡೆನು. ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳಂತೆ. ಅಂದ್ರೆ ಈ ಸಂದರ್ಭದಲ್ಲಿ ನಮಗೆ 3 ಜನ ಕಾಣ್ತಾ ಇದಾರೆ ಇಲ್ಲಿ. ಯಾರ್ಯಾರು? ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ. ಅಂದ್ರೆ ಇವರು ಸೈತಾನ ಸೈನ್ಯ ಎನ್ನುವಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಪರಲೋಕದಲ್ಲಿಯೂ ಕೂಡ ನಮಗೆ 3 ಶಕ್ತಿಗಳು ಕಾಣುತ್ತೆ. ಯಾವ ಶಕ್ತಿಗಳು? ಪ್ರಧಾನವಾದಂತ 3 ಶಕ್ತಿಗಳು ಪರಲೋಕದಲ್ಲಿ: ತಂದೆ, ಮಗ, ಪವಿತ್ರಾತ್ಮ. ಈ ತಂದೆ, ಮಗ, ಪವಿತ್ರಾತ್ಮ ಅನ್ನುವಂತ ಈ ಶಕ್ತಿಗಳು ಯಾವ ರೀತಿಯಾಗಿ ಕಾಣುತ್ತೋ, ಆ ಒಂದು 3ರನ್ನು ನೋಡಿ ಸೈತಾನನು ಕೂಡ ಏನ್ ಮಾಡಿದಾನೆ, ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ, ಈತನು ಕೂಡ ಏನ್ ಮಾಡಿದಾನೆ, ದೇವರಿಗೆ ಪ್ರತಿರೂಪವಾಗಿ, ದೇವರಿಗೆ ಇನ್ನೊಂದು ಈಕ್ವಲ್ ಆಗಿ ಏನ್ ಮಾಡಿದಾನೆ, ಈತನು ಕೂಡ 3 ಜನವನ್ನ ಒಂದು ಕುಟುಂಬದ ರೀತಿಯಲ್ಲಿ ಸೈನ್ಯವನ್ನು ಏರ್ಪಡಿಸ್ಕೊಂಡಿದ್ದಾನೆ. ಈತನ ಏನ್ ಮಾಡ್ತಾ ಇದ್ದಾನೆ, ದೇವರಿಗೆ ವಿರುದ್ಧವಾಗಿ ಈ 3 ಕೂಡ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಪ್ರತಿ ಒರಿಜಿನಲ್ಗೂ ಕೂಡ ಒಂದು ಡೂಪ್ಲಿಕೇಟ್ ಅನ್ನುವಂಥದ್ದು ಇರುವಂತ ರೀತಿಯಲ್ಲಿ ಬರ್ತಾ ಇತ್ತು ಇವತ್ತು. ಯಾವುದೋ ಒಂದು ಪದಾರ್ಥವನ್ನು ತೆಗೆದುಕೊಳ್ರಿ, ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಳ್ರಿ, ಒರಿಜಿನಲ್ ಇರ್ತದೆ, ಡೂಪ್ಲಿಕೇಟ್ ಇರ್ತದೆ. ಒರಿಜಿನಲ್ ಡೂಪ್ಲಿಕೇಟೇ. ಅದೇ ಹೆಸರು ಇರ್ತದೆ, ಅದೇ ಹೆಸರು ಅದ್ರ ಮೇಲೆ ಇರ್ತದೆ, ಇದೇ ಹೆಸರು ಅದ್ರ ಮೇಲೆ ಇರ್ತದೆ. ಆದ್ರೆ ವಸ್ತುಗಳಲ್ಲಿ ಆ ಒಂದು ಕ್ವಾಲಿಟಿಗಳಲ್ಲಿ ಹೆಚ್ಚು ಕಡಿಮೆ ಇರ್ತದೆ. ಆ ರೀತಿಯಾಗಿ ದೇವರು ಯಾವ ರೀತಿಯಾಗಿ ತಂದೆ, ಮಗ, ಪವಿತ್ರಾತ್ಮ ಎನ್ನುವಂಥದ್ದು ಇದೆಯೋ, ಆ ರೀತಿಯಾಗಿ ಸೈತಾನನು ಕೂಡ ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಎಂಬುವಂತ 3 ಜನಗಳು ಇಲ್ಲಿ ಬೈಬಲ್ ಅಲ್ಲಿ ಕಾಣುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಪ್ರವಾದಿಗಳಿದ್ದಾರೆ, ಸುಳ್ಳು ಪ್ರವಾದಿಗಳಿದ್ದಾರೆ, ಬೋಧಕರಿದ್ದಾರೆ, ಕಳ್ಳ ಬೋಧಕರಿದ್ದಾರೆ, ಅಪೊಸ್ತಲರಿದ್ದಾರೆ, ಕಳ್ಳ ಅಪೊಸ್ತಲರುಗಳಿದ್ದಾರೆ. ಅಂದ್ರೆ ದೇವರ ಸೈನ್ಯಕ್ಕೆ ಸಮಾನವಾದಂತ ರೀತಿಯಲ್ಲಿ ಈ ಒಂದು ಸೈನ್ಯಗಳನ್ನು ಏರ್ಪಡಿಸಿಕೊಂಡು ಈ 3 ಅಂದ್ರೆ ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಿರುವಂತ ಒಂದು ಅಪವಿತ್ರ ಆತ್ಮಗಳು ಹೊರಟಿದೆಯಂತೆ. ಅವರ ಬಾಯಿಗಳಿಂದ ಕಪ್ಪೆಗಳು, ಅಂದ್ರೆ ದೇವರ ಬಾಯಿಂದ ಯೇಸು ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂತ ಮಾತನ್ನ ನೋಡಿದ್ರೆ, ಆತನ ಬಾಯಿಂದ ಹದವಾದಂತ ಈ ಬಾಯಿ ಗತಿಗಳು ಬರ್ತಾ ಇತ್ತು ಎಂಬುದಾಗಿ ಇದೆ. ಅಂದ್ರೆ ಇವರ ಬಾಯಿಗಳಿಂದನ ಈ ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಏನ್ ಮಾಡ್ತಾ ಇದೆ, ಅಶುದ್ಧ ಆತ್ಮಗಳು ಬರ್ತಾ ಇದೆಯಂತೆ. ಕಪ್ಪೆಗಳ ರೀತಿಯಲ್ಲಿರುವಂತ ಅಶುದ್ಧ ಆತ್ಮಗಳು ಬರ್ತಾ ಇದೆಯಂತೆ. ಅಪವಿತ್ರ ಆತ್ಮಗಳು ಹೊರಟು ಏನ್ ಮಾಡ್ತಾ ಇದೆ, ಮನುಷ್ಯನನ್ನ ಮಾಯ ಮಾಡುತ್ತೆ. ಯೇಸು ಕ್ರಿಸ್ತನ ಬಾಯಿಂದ ದೇವರ ಮಾತುಗಳು ಬಂದ್ರೆ, ಈ ದುರಾತ್ಮಗಳ ಬಾಯಿಂದ ಏನ್ ಮಾಡ್ತಾ ಇದೆ, ದುರಾತ್ಮಗಳು ಬಂದು ಏನ್ ಮಾಡ್ತಿದೆ, ಮನುಷ್ಯನನ್ನ ಮೋಸ ಮಾಡುವಂತ ರೀತಿಯಲ್ಲಿ ಪ್ರೇರೇಪಣೆ ಕೊಡುವಂತ ಆತ್ಮಗಳು ಹೊರಟ ಬರ್ತಾ ಇತ್ತು ಅವರ ಬಾಯಿಗಳಿಂದನ. ಅಂದ್ರೆ ಸುಳ್ಳುಗಾರನ ಬಾಯಿಂದ ಯಾವತ್ತಾದ್ರೂ ಕೂಡ ನಿಜ ಬರುತ್ತಾ?
ನಿಜ ಎನ್ನುವಂಥದ್ದು ಬರೋದಕ್ಕೆ ಸಾಧ್ಯ ಇಲ್ಲ, ಸುಳ್ಳೇ ಬರಬೇಕು. ಅಂದ್ರೆ ಈ ಮೂರು ಅಪವಿತ್ರಾತ್ಮಗಳು ಕೂಡ ರಾಜ್ಯವನ್ನ ಆಳುವಂತ ರಾಜರ ಬಳಿಗೆ ಹೋಗಿ ಸೈನ್ಯವನ್ನ ತಯಾರಿಸ್ತಾ ಇದೆಯಂತೆ. ಯಾವ ರೀತಿಯಾಗಿ ರಾಜರ ಬಳಿಗೆ ಹೋಗಿ ಯಾವ ರೀತಿಯಾಗಿ ಸೈನ್ಯವನ್ನ ತಯಾರಿಸುತ್ತೆ? ರಾಜರ ಬಳಿಗೆ ಹೋಗಿ ವಿಚಿತ್ರವಾದಂತ ಸೈನ್ಯವನ್ನ ತಯಾರಿಸುತ್ತೆ. ಯಾವ ರೀತಿಯಾಗಿ? ಮತಾಂತರವನ್ನ ಮಾಡಬಾರದು. ಕ್ರೈಸ್ತರೆಲ್ಲ ಇವತ್ತು ಮಾಡ್ತಿರುವಂತದ್ದೆಲ್ಲ ಮತಾಂತರ, ಇದನ್ನ ಮಾಡಬಾರದು ಎಂಬುದಾಗಿ ಕಾನೂನುಗಳ ತರುವಂತದ್ದು. ಈ ಕಾನೂನುಗಳನ್ನು ತಂದಂತ ಸಮಯದಲ್ಲಿ ಅದನ್ನ ಕೇಳಿದಂತ ಎಷ್ಟೋ ಆ ಕ್ರಿಸ್ತ ವಿರೋಧಿಗಳು, ಭಕ್ತಹೀನರು ಇದನ್ನ ತೆಗೆದುಕೊಂಡು ರಚ್ಚೆಗೆ ತೊಳುವಂತದ್ದು, ಭಯಂಕರ ರೀತಿಯಲ್ಲಿ ಸೈನ್ಯಗಳನ್ನ ಕಟ್ಟಿಕೊಳ್ಳುವಂಥದ್ದು, ಅಂದ್ರೆ ದೇವರ ಮಾತುಗಳಿಗೆ ವ್ಯತಿರೇಕವಾಗಿ ನಿಲ್ಲುವಂಥದ್ದು. ಇದೇ ಸೈತಾನನ ತಂತ್ರ. ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಯಾರೊಂದಿಗೆ ಯುದ್ಧವನ್ನು ಮಾಡುತ್ತಾ ಇದ್ದಾರೆ ಇವರೆಲ್ಲನ? ದೇವರ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಸೈತಾನ ದುರಾತ್ಮಗಳು ಏನ್ ಮಾಡುತ್ತೆ? ಭೂರಾಜರುಗಳ ಬಳಿಗೆ ಹೋಗುತ್ತೆ, ಇಂಥ ಕಾನೂನುಗಳನ್ನ ಮಾಡಿಸುತ್ತೆ, ಇಲ್ಲ ಇಂಥ ಮಾತುಗಳನ್ನ ಮಾತಾಡಿಸುತ್ತೆ. ಕೆಲವೊಂದು ಮೀಟಿಂಗ್ಗಳಲ್ಲಿ ಯಾವ ಏನೋ ವ್ಯಕ್ತಿಗಳು ಬರ್ತಾರೆ, ಅವರು ಸಾವಿರಾರು ಜನ ಕೂಡಿರುತ್ತವಂತ ಮಧ್ಯದಲ್ಲಿ ಏನೋ ವಿಘ್ನಗಳು ವಿಭೇದಗಳು ಹುಟ್ಟುವಂತ ರೀತಿಯಲ್ಲಿ ಮಾತಾಡುವಂತ ರೀತಿಯಲ್ಲಿ ಪ್ರೇರೇಪಣೆ ಕೊಡುತ್ತೆ. ಅದನ್ನ ಕೇಳಿದಂತ ಜನಗಳು ದುರ್ಮಾರ್ಗಿಗಳಾಗಿ ಬದಲಾಗಿ ಹೋಗ್ತಾರೆ. ಅವ್ರು ಬದಲಾದಾಗ ಏನಾಗುತ್ತೆ? ದೇವರಿಗೆ ವ್ಯತಿರೇಕಿಗಳಾಗಿ ಜೀವಿಸ್ತಾರೆ, ಪಾಪದಲ್ಲಿ ಮೆರೀತಾರೆ. ಅಂದ್ರೆ ಇಂಥ ಸೈನ್ಯವನ್ನ ಕಟ್ಟಿದ್ದ, ಇಂಥ ಸೈನ್ಯವನ್ನ ಕಟ್ಟುತ್ತೆ ಎನ್ನುವಂಥದ್ದನ್ನು ನಾವಿಲ್ಲಿ ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ, ಸರ್ವಾಧಿಕಾರಿಯಾದಂಥ ದೇವರ ಒಂದು ಮಹಾದಿನದಲ್ಲಿ ನಡೆಯುವಂತ ಒಂದು ಯುದ್ಧಕ್ಕೋಸ್ಕರ, ಯುದ್ಧವನ್ನ ಮಾಡೋದಕ್ಕೋಸ್ಕರ ಈ ಭೂಮಿ ಮೇಲೆ ಇರುವಂತ ಈ ಒಂದು ಭೂ ರಾಜರುಗಳನ್ನೆಲ್ಲರನ್ನು ಕೂಡ ಶೇಖರಿಸಿ ದೇವರೊಂದಿಗೆ ಯುದ್ಧವನ್ನು ಮಾಡೋದಕ್ಕೋಸ್ಕರ ಒಂದು ಘಟಸರ್ಪ, ಈ ಒಂದು ಮೃಗ, ಸುಳ್ಳು ಪ್ರವಾದಿ, 3 ಜನವು ಕೂಡ ತಯಾರಾಗ್ತಾ ಇದೆ. ಅಂದ್ರೆ ತಯಾರಾಗಿ ಏನ್ ಮಾಡ್ತಾರೆ? ಇವರ ಬಾಯಿಗಳಿಂದ ಅಶುದ್ಧಾತ್ಮಗಳು ಬರುತ್ತೆ. ಕಪ್ಪೆಗಳಂತೆ ಇರುವಂತ ಈ ಒಂದು ಅಪವಿತ್ರ ಆತ್ಮಗಳು ಏನಾಗುತ್ತೆ ಅಂದ್ರೆ, ಆಲೋಚನೆ ಮಾಡಿ, ಈ ಮೃಗ, ಸುಳ್ಳು ಪ್ರವಾದಿ, ಘಟಸರ್ಪ, ಇವರು ಅಪವಿತ್ರಾತ್ಮಗಳನ್ನ ಕಕ್ತಾ ಇದ್ದಾರೆ. ಅಂದ್ರೆ ಅಪವಿತ್ರಾತ್ಮಗಳನ್ನ ಕಕ್ಕಿದ್ರೆ ಈ 3 ಅಪವಿತ್ರಾತ್ಮಗಳು ಏನ್ ಮಾಡುತ್ತೆ? ಸೂಚಕ ಕಾರ್ಯಗಳನ್ನ ಮಾಡುವಂತ ರೀತಿಯಲ್ಲಿ, ಅದ್ಭುತಗಳನ್ನು ಮಾಡುವಂತ ರೀತಿಯಲ್ಲಿ ಈ ಆತ್ಮಗಳು ತಯಾರಾಗಿ ಏನ್ ಮಾಡ್ತವೆ? ಮನುಷ್ಯನನ್ನು ಮರಳುಗೊಳಿಸ್ತಾ ಇದೆ. ಈವನ್ ಕ್ರೈಸ್ತರನ್ನು ಕೂಡ, ಲೋಕದಲ್ಲಿರುವಂತ ಅವ್ರನ್ನು ಮಾತ್ರವೇ ಅಲ್ಲ, ಕ್ರೈಸ್ತರನ್ನು ಕೂಡ ಅದ್ಭುತಗಳನ್ನು ಮಾಡ್ತೀವಿ, ಸ್ವಸ್ಥತೆಗಳನ್ನು ಮಾಡ್ತೀವಿ ಎಂಬುದಾಗಿ ತೋರಿಸ್ತಾ ವಿಚಿತ್ರವಾದಂತ ಬೋಧನೆಗಳಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ. ಅವರು ಮಾಡುವಂತ ವಿಚಿತ್ರವಾದಂತ ಕಾರ್ಯಗಳು ಅಂದ್ರೆ, ಈ ಮೃಗ, ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ, ಇವರು ಮಾಡ್ತಿರುವಂತ ಕೆಲಸವೇನು? ಇವರ ಬಾಯಿಗಳಿಂದ, ಅಂದ್ರೆ ಇವರು ಕಕ್ಕಿರುವಂತ, ಇವರ ಬಾಯಿಗಳಿಂದ ಬಂದಿರುವಂತ ಈ ಅಶುದ್ಧಾತ್ಮಗಳು ನಡೆಸ್ತಿರುವಂತ ಕಾರ್ಯಗಳು ಏನು? ಈ ಯುದ್ಧ ಎನ್ನುವಂಥದ್ದು ಯಾವ ರೀತಿಯಾಗಿ ತಯಾರಾಗುತ್ತೆ? ಯುದ್ಧ ಎನ್ನುವಂಥದ್ದು ಈಗ ನಡೀತಾ ಇದೆಯಾ, ಇಲ್ಲ ನಡೆದೋಗಿದ್ಯಾ, ಇಲ್ಲ ಮುಂದೆ ನಡೆಯುತ್ತಾ? ಇದು ಯಾವ ಕಾಲಕ್ಕೆ ಸಂಬಂಧಪಟ್ಟು ಯಾವಾಗ ನಡೆಯುತ್ತೆ ಎನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ ನೋಡಿಕೊಳ್ಳೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ, ಸಮಯವಾಗಿರುವಂತ ಕಾರಣ ಪ್ರಾರ್ಥನೆಯನ್ನು ಮಾಡ್ತೀನಿ. ನರಕವನ್ನು ಉಂಟು ಮಾಡಿದಂತ ಮಹಾಶಕ್ತನೇ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ತಂದೆ, ನಿನ್ನ ಒಂದು ಶ್ರೇಷ್ಠವಾದಂತ, ನೀನು ನಿನ್ನ ಜ್ಞಾನಕ್ಕೆ ಸರಿದೋಚಿದಂತ ರೀತಿಯಲ್ಲಿ ಬರೆಸಿಕೊಟ್ಟಿರುವಂತ ಈ ಒಂದು ಮಾತುಗಳನ್ನ ಸ್ವಲ್ಪವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ ದೇವ. ಅರ್ಥ ಮಾಡಿಕೊಂಡಿರುವಂತ ಪ್ರತಿಯೊಂದು ಮಾತುಗಳನ್ನ ಸರಿಯಾದಂತ ರೀತಿಯಲ್ಲಿ ವಿವೇಚನೆ ಮಾಡಿ ಅರ್ಥ ಮಾಡಿಕೊಳ್ಳಲು, ಅದರಂತೆ ಜೀವಿಸಿ, ಈ ಮಾತುಗಳನ್ನು ಇನ್ನೊಬ್ಬರಿಗೆ ಹೇಳಿ ಇನ್ನೊಬ್ಬರನ್ನ ಕಾಪಾಡುವಂತ ಪ್ರಯತ್ನವನ್ನ ನಾವು ಪ್ರತಿಯೊಬ್ಬೊಬ್ಬರು ಮಾಡುವಂತ ರೀತಿಯಲ್ಲಿ ನಮ್ಮನ್ನು ಏರ್ಪಾಟ್ ಮಾಡಿ, ನಮ್ಮನ್ನು ಕಾಪಾಡಿ ನಡೆಸೆಂಬುದಾಗಿ ನಾವು ನಿಮಗೆ ಒಪ್ಪಿಸಿಕೊಡುತ್ತಾ ದೇವರೇ ಕೇಳಿಕೊಳ್ಳುವಂತವರಾಗಿದ್ದೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಒಂದು ಸಮಯದವರೆಗೂ ಕೂಡ ಅವರವರಿಗೆ ಬೇಕಾದಂತ ಪವಿತ್ರಾತ್ಮನ ಸಹಾಯಗಳನ್ನು ಅನುಗ್ರಹಿಸಿ ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ ದೇವ. ನನಗೂ ಕೂಡ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ, ನೀನು ಮೆಚ್ಚುವಂತ ರೀತಿಯಲ್ಲಿ, ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ, ನನ್ನ ಸಹೋದರ ಸಹೋದರಿಯರ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ತಂದೆ ತಾಯಿಗಳ ಮಧ್ಯದಲ್ಲಿ ನಿನ್ನ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಕೊಟ್ಟಂತ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಇದೇ ರೀತಿಯಾಗಿ ನನ್ನ ಜೀವನವನ್ನು ನಡೆಯಲಿ ಎಂಬುದಾಗಿ ಈ ಒಂದೇ ಕೋರಿಕೆಯನ್ನು ನಿನ್ನ ಮುಂದೆ ಇಡುತ್ತಾ ತಂದೆ, ನಿನ್ನ ಮಾತುಗಳನ್ನು ಕೇಳಿರುವಂತ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ಕಾಪಾಡಿ ನಡೆಸೆಂದು ಪ್ರಾರ್ಥಿಸುತ್ತಾ, ಎಲ್ಲ ಮಹಿಮೆ ನಿನಗೋಸ್ಕರ, ನಿನಗೆ ಸಲ್ಲಿಸುತ್ತಾ, ನಿನಗೋಸ್ಕರವೇ ನಾವು ನಮ್ಮ ಬದುಕುಗಳು ಸಾಗಲಿ ಎಂಬುದಾಗಿ ದೇವರೇ ಬೇಡಿಕೊಳ್ಳುತ್ತಾ, ಈ ವಿಷಯಗಳಲ್ಲಿ ಕೇಳಿದ ಮರೆತಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ನಡೆಸೆಂದು ಪ್ರಾರ್ಥಿಸುತ್ತಾ, ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುವವರು ಪ್ರತಿಯೊಬ್ಬೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ ನಡೆಸೆಂದು ಪ್ರಾರ್ಥಿಸುತ್ತಾ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಲ್ಲರಿಗೂ ಒಂದು